ವೇದಘೋಷ ಮಾಡ್ರಿ, ಆಮೇಲೆ ಮಾತಾಡ್ತಾರೆ. ಓಂ ಸದ್ಗುರು
ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ, ತಮ್ಮೆಲ್ಲರ ಪರಮ ಪವಿತ್ರ ಅಡಿದಾವರಿಗಳಿಗೆ ನನ್ನ ಅನಂತ ಅನಂತ ಪ್ರಣಾಮಗಳು. ರೇಣುಕಾದಿ ಪಂಚಾಚಾರ್ಯರು, ಬಸವಾದಿ ಶರಣರು, ಸಾಧು ಶ್ರೀ ನಿಶ್ಚಲದಾಸರು, ಪಂಡಿತ ಪೀತಾಂಬರಜಿಯವರು, ಇನ್ನೂ ಅನೇಕ ಸಂತರು, ಶರಣರು, ಮಹಾತ್ಮರು, ಮನುಷ್ಯ ಜನ್ಮ ಸಾರ್ಥಕತೆಗಾಗಿ ಚಿಂತನಗೈದಂಥ ವಿಚಾರಗಳನ್ನು ಯಶಸ್ವಿಯಾಗಿ ನಾವೆಲ್ಲರೂ ಅಧ್ಯಯನ ಮಾಡ್ತಾ ಬರ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಚಿನ್ಮಯ ಜ್ಞಾನಿ, ಅವಿರಳ ಜ್ಞಾನಿ, ಶಟಸ್ಥಲ ಚಕ್ರವರ್ತಿ, ಮಹಾಶರಣ, ಶುದ್ಧ ಬ್ರಹ್ಮನಿಷ್ಠ ಸದ್ಗುರು ಚನ್ನಬಸವೇಶ್ವರರ ವಚನಗಳ, ಸ್ಥಳಕಟ್ಟಿನ ವಚನಗಳ ಬಗ್ಗೆ ಒಂದಿಷ್ಟು ಬೆಳಕು ಚೆಲ್ತಾ ಇದ್ದೀವಿ. ಅವುಗಳಲ್ಲಿ ಭಕ್ತನ ಭಕ್ತಸ್ಥಳ ಯಶಸ್ವಿಯಾಗಿ ಮುಗಿಸಿ, ಈಗ ಭಕ್ತನ ಶಟಸ್ಥಲ ಕಂಪ್ಲೀಟ್ ಮಾಡಿ, ಈಗ ಮಹೇಶನ ಶಟಸ್ಥಳಗಳಲ್ಲಿ ಅವಲೋಕನ ಮಾಡ್ತಾ ಇದ್ದೀವಿ. ಆ ಮಹೇಶನ ಶಟಸ್ಥಳಗಳ ಪೈಕಿ ಆರಂಭದಲ್ಲಿ ತಾಮಸ ನಿರಸನ ಸ್ಥಳ ಮುಕ್ತಾಯ ಆಯಿತು, 7 ವಚನಗಳು. ಈಗ ತಾಮಸ ನಿರಸನ ಸ್ಥಳ ಅಂದ್ರೆ ಹೆಂಗೆ ಇರಬಾರದು, ಮಹೇಶ ಅಂದ್ರೆ ಯಾವ ರೀತಿ ಇರಬಾರದು ಅಂದ್ರೆ ಆತನಲ್ಲಿರುವ ಅಶಕ್ತತೆಗಳು, ಅಜ್ಞಾನಗಳು ಇರಬಾರದು. ಅವು ಇದ್ದು ಅಂತಂದ್ರ ಆತ ಮಹೇಶ ಸ್ಥಳಿ ಅಲ್ಲ ಅಂತೆ. ಅದೇ ರೀತಿ ಮಹೇಶನನ್ನ ಗುರುತಿಸಬೇಕಾದ್ರೆ ಆತನಲ್ಲಿ ಎಂಥ ಸಾಮರ್ಥ್ಯಗಳು ಇರಬೇಕು, ಎಂಥ ಗುಣಗಳು ಇರಬೇಕು ಅನ್ನಂಥದ್ದು ಹೇಳೋದಕ್ಕೆ ಮಹೇಶನ ನಿರ್ದೇಶನ ಸ್ಥಳ, ಮಹೇಶ ಹೆಂಗಿರ್ತಾನ ಅಂತೆ. ಈ ಮಹೇಶ್ವರನ ನಿರ್ದೇಶನ ಸ್ಥಳದಲ್ಲಿ 6 ವಚನಗಳದವ. ಈ ರೀತಿ ಇಲ್ಲಿ ಏನ್ ಹೇಳ್ತಾರ, ಇವು ಲಕ್ಷಣಗಳನ್ನ ನೀವು ಒಂದ್ ಕಡೆ ಬರ್ಕೊಂಡ್ರಿ ಅಂದ್ರೆ ಆ ಲಕ್ಷಣಗಳ ಪ್ರಕಾರ ನೀವು ಮಹೇಶ್ವರ ಅಂತ ಗುರುತಿಸಬಹುದು. ಮಹೇಶ್ವರ, ಮಾಹೇಶ್ವರ ಅಂತ ನಿರ್ದೇಶನ ಸ್ಥಳ. 1ನೇ ವಚನ, ಸಜ್ಜನ ಸದ್ಭಾವಿ, ಅನ್ಯರ ಕೈಯಾಂತು ಬೇಡ, ಲಿಂಗವ ಮುಟ್ಟದ ಕೈ ಮೀಸಲು, ಕಂಗಳಲ್ಲಿ ಒಸೆದು ನೋಡ ಪರವದುವ, ಮನದಲ್ಲಿ ನೆನೆಯ ಪರಹಿಂಸೆಯ, ಮಾನವರ ಸೇವೆಯ ಮಾಡ, ಲಿಂಗವ ಪೂಜಿಸಿ ಬೇಡ, ಆ ಲಿಂಗದ ಹಂಗನು ವಲ್ಲ, ಕೂಡಲ ಚನ್ನ ಸಂಗಮನೆ, ನಿಮ್ಮೊಳು ಸಮರಸ ಐಕ್ಯವನರಿದ ನಿಜ ಶರಣನು. ಏನಿದು? ಈತ ಸಜ್ಜನನಾಗಿರ್ತಾನೆ, ಒಳ್ಳೆಯ ಮಾತುಗಳು, ಸದ್ಭಾವ, ಸುಜ್ಞಾನ, ಸತ್ಕ್ರಿಯೆ. ಇವಕ್ಕೆ ಎಲ್ಲಿ ಮ್ಯಾಚ್ ಮಾಡ್ತೀರಿ? ಸದ್ಭಾವ, ಸುಜ್ಞಾನ, ಸತ್ಕ್ರಿಯೆ, ಕಾಯ, ವಾಚ, ಮನಸ. ನಿಮ್ಮ ವ್ಯಕ್ತಿತ್ವ ನಿರ್ಮಾಣ ಆಗ್ಬೇಕಾದ್ರೆ ಈ 3ರಿಂದ, ಕಾಯ ಅಂದ್ರೆ ಭೌತಿಕ ಶರೀರದಿಂದ
ಏನು ಕ್ರಿಯೆಗಳು ಮಾಡ್ತೀರಿ, ಕರ್ಮ ಮಾಡ್ತೀರಿ, ಅದು ಕಾಯ. ಅದೇನಾಗಬೇಕು? ಕಾಯ. ಇಲ್ಲಿ 3 ಶಬ್ದಗಳು ಬರ್ತೀನಿ ನಾನು ನಿಮಗೆ. ಏನು? ಸುಜ್ಞಾನ, ಸದ್ಭಾವ, ಸತ್ಕ್ರಿಯೆ. ಅದಕ್ಕೆ ಇಲ್ಲಿ ಕಾಯ ಅಂತಂದ್ರ ಅದರ ಮುಂದೆ ಸತ್ಕ್ರಿಯೆ ಅಂತ ಸೇರಿಸ್ಬೇಕು. ಅಂದ್ರೆ ಸತ್ಕ್ರಿಯಾಶೀಲವಾದಂತ ಕಾಯ. ಮತ್ತೆ ವಾಚ ಅಂತಂದ್ರೇನು? ಸತ್ಕ್ರಿಯೆ ಜೊತೆಗೆ ಸುಜ್ಞಾನ. ಒಂದು ಕಡೆ ಸದ್ಭಾವ, ಸುಜ್ಞಾನ, ಸತ್ಕ್ರಿಯೆ ಅಂತ ಬರ್ತವ. ಇನ್ನೊಂದು ಕಡೆ ಕಾಯ, ವಾಚ, ಮನಸ ಅಂತ ಬರ್ತವೆ. ಇವುಗಳನ್ನ ಜೋಡಿಸ್ಬೇಕು ನಾವು. ಕಾಯ, ವಾಚ, ಮನಸ. ವಾಚ ಸುಜ್ಞಾನಶೀಲವಾಗಿರ್ಬೇಕು, ಜ್ಞಾನದ ವಿಚಾರಗಳನ್ನು ಹೇಳ್ತಿರ್ಬೇಕು. ಕಾಯ ಸತ್ಕ್ರಿಯಾಶೀಲ ಆಗಿರ್ಬೇಕು. ಮನಸ ಸದ್ಭಾವ, ನಿರ್ವಿಕಾರವಾದಂತ ಮನಸ್ಸಿರ್ಬೇಕು. ಎಂಥ ಪ್ರಸಂಗ ಬಂದರೂ ಒಂದೇ ಥರ ಇರೋಂಥದ್ದು ಮನಸ್ಸು. ಸತ್ಕ್ರಿಯಾಶೀಲವಾದಂಥ ಕಾಯ, ಸುಜ್ಞಾನಶೀಲವಾದಂಥ ವಾಚು ಅಂದ್ರೆ ಮನಸ್ಸುಗಳು, ಮಾತುಗಳು, ಮತ್ತು ಸದ್ಭಾವಶೀಲವಾದ ಮನಸ್ಸು. ಈ ರೀತಿ ಯಾರಿರ್ತಾರ ಅವರು ಮಹೇಶ್ವರರು ಅಂತ. ಯಾವುದೇ ಪ್ರಸಂಗ ಇರಲಿ, ಯಾವುದೇ ವ್ಯಕ್ತಿ ಇರಲಿ, ಎಷ್ಟೇ ಸಂಖ್ಯೆಗಳಿರಲಿ, ಇಲ್ಲದಿರಲಿ, ಯಾವ ಕಾಲಕ್ಕೂ, ಯಾವ ದೇಶಕ್ಕೂ, ಯಾವ ಪ್ರಸಂಗಕ್ಕೂ ಎಲ್ಲಿ ಹೋದರೂ ಸಹಿತ ಆತನ ಒಂದು ಸ್ಥಿತಿಯಲ್ಲಿ ಏನೂ ವ್ಯತ್ಯಾಸ ಆಗಂಗಿಲ್ಲ. ಅದೇ ಸದ್ಭಾವ ಮತ್ತು ಸಜ್ಜನಿಕೆಯ ಲಕ್ಷಣ. ಧೈರ್ಯ ಇರ್ತದೆ, ಭಯಂಕರ ಧೈರ್ಯ ಇರ್ತದೆ. ಮಹೇಶ್ವರನಿಗೆ ಭಯಂಕರ ಧೈರ್ಯ ಇರ್ತದೆ. ಅವನಿಗೆ ಮನೆಯೊಳಗಿಂದ ಒಂದು ಚೂರು ಹೊರಗಾದ್ರೆ ಹೆಂಗೆ ಮಾಡ್ತೀರಿ ಅಂತ ಪ್ರಶ್ನೆ ಬರ್ತು. ಆದ್ರೆ ಮಹೇಶ್ವರನ ವಚನ, ಮಹೇಶ್ವರಿ ಎಷ್ಟು ಧೈರ್ಯ. ಹಸಿವಾದೊಡೆ ಮನಿ ಬಿಟ್ಟು ಹೊರಗಾದ 3 ತಾಸಿನೊಳಗೆ ಹಸಿವು ಚಾಲು ಆಗ್ತದೆ. ಭಿಕ್ಷಾನ್ನಗಳುಂಟು ಅಂತಳಕ್ಕೆ. ಹಸಿವು ಭಿಕ್ಷೆ ಬಿಡ್ತೀನಿ. ತೃಷಯಾದಡೆ ಕೆರೆ ಬಾವಿಗಳುಂಟು. ಅಂಗಶೀತಕ್ಕೆ ಬಿಸುಟಿದ ಚಿಂದಿಗಳುಂಟು. ಎಲ್ಲಿರ್ತಿ? ಅಶನಕ್ಕೆ ಹಾಳು ದೇಗಲುಗಳುಂಟು. ವಶನಕ್ಕೆ ಭಿಕ್ಷಾನ್ನಗಳುಂಟು. ಮತ್ತು ಒಬ್ಬನೇ ಹೆಂಗಿರ್ತಿ? ಒಂದ್ ಸ್ವಲ್ಪ ಯಾರ ಜೊತೆ ಇಲ್ಲಂದ್ರೆ ಹೆಂಗ? ಆತ್ಮಸಂಗಾತಕ್ಕೆ ಚನ್ನ ಮಲ್ಲಿಕಾರ್ಜುನನುಂಟು. ಈ ರೀತಿ ಧೈರ್ಯ. ಇವು ಎಲ್ಲ ಮಹೇಶ್ವರರು ಅಂತಾರೆ. ಈ ರೀತಿ ಇದ್ದವ್ರಿಗೆ ಕೆಪೇಬಲ್ ಅವರೆಲ್ಲ, ಯಾವುದ್ರ ಮೇಲೂ ಅವಲಂಬನೆ ಇರಲ್ಲ. ಅದಕ್ಕೆ ಇಲ್ಲಿ 1ನೇ ವಾಕ್ಯ ಏನು? ಸಜ್ಜನ ಸದ್ಭಾವಿ. ಅಂದ್ರೆ ಈ ಮಹೇಶ್ವರ ಸಜ್ಜನನಾಗಿರ್ತಾನ, ಸದ್ಭಾವಿ ಆಗಿರ್ತಾನ. ಅನ್ಯರ ಕೈಯಾಂತೂ ಬೇಡ. ಅಂದ್ರೆ ಏನಿದ್ರ ಅರ್ಥ ಅಂದ್ರೆ ಇನ್ನೊಬ್ಬರಿಗೆ ಕೈ ಚಾಚಂಗಿಲ್ಲ. ಬೇಡ ಅಂತಂದ್ರೆ ಬೇಡವದಿಲ್ಲ ಅಂತ. ಬೇಡ ಅಂದ್ರೆ ಬೇಡುವುದಿಲ್ಲ. ಅನ್ಯರ ಕೈಯಾಂತೂ ಬೇಡ, ಇನ್ನೊಬ್ಬರಿಗೆ ಕೈ ಚಾಚಿ ಬೇಡಂಗಿಲ್ಲ. ಲಿಂಗವ ಮುಟ್ಟದ ಕೈ ಮೀಸಲು. ಅಂದ್ರೆ ಏನರ್ಥ? ಈ ಕೈ ಏನದಪ್ಪ ಅಂತಂದ್ರೆ ಕೇವಲ ಆ ಒಂದು ಲಿಂಗ ಪೂಜೆ ಮಾಡಿದ್ರೂ ಸಹಿತ ಲಿಂಗಕ್ಕೆ ಏನೂ ಬೇಡಲ್ಲ. ಅವನ ಕೈಯ ಲಿಂಗ ಪೂಜೆ ಬಿಟ್ರ ಮತ್ತೊಂದು ಏನು ಮಾಡಲ್ಲ. ಮತ್ತ ಲಿಂಗಕ್ಕೂ ಅವ ಏನು ಬೇಡವ. ಹೆಂಗ? ಅದಕ್ಕೆ ಲಿಂಗವ ಮುಟ್ಟದ ಕೈ ಮೀಸಲು. ಮುಂದೇನು? ಕಂಗಳಲ್ಲಿ ಬೆಸೆದು ನೋಡ ಪರವಧು. ಪರವಧು, ಪರಧನ ಏನದ, ಇದನ್ನ ಒಂದು ಚೂರು ಎಂದು ಅವ್ರ ಮೇಲೆ ಅವನಿಗೆ ಅಪೇಕ್ಷೆ ಇಲ್ಲ. ಒಸೆದು ನೋಡ.
ಪರವದು ಪರಧನ. ಮತ್ತೆ ಮನದಲ್ಲಿ ನೆನೆಯ ಪರಹಿಂಸೆಯ, ಇನ್ನೊಬ್ಬರಿಗೆ ಹಿಂಸೆ ಕೊಡಬೇಕಂತ ಅವನ ಮನಸ್ಸಿನೊಳಗ ಪಟ್ಟ ಇಲ್ಲ. ಮನದಲ್ಲಿ ನೆನೆಯ ಪರಹಿಂಸೆಯ. ಎಷ್ಟು ಅವನ ವ್ಯಕ್ತಿತ್ವ ಏನದ ನೋಡ್ರಿ, ಹೆಂಗಿರ್ತಾನ. ಈ ರೀತಿ ಇರೋನು ತನಗೆ ಯಾರೆಷ್ಟೇ ಹಿಂಸೆ ಕೊಟ್ಟರು ಇನ್ನೊಬ್ಬರಿಗೆ ಹಿಂಸೆ ಕೊಡಂಗಿಲ್ಲ. ಮತ್ತೆ ಏನ್ ಮಾಡ್ತಾನ, ಮಾನವರ ಸೇವೆಯ ಮಾಡ. ಅವನು ಯಾರಿಗರೆ ಏನರೇ ಸಹಾಯ ಮಾಡಿದರೆ ಅವನೇನಂತಾನ, ಅದನ್ನ ದೇವರ ಸೇವೆ ಅಂತಾನ. ಅವ್ರಿಗೆ ಅದು ಮಾಡೀನಿ, ಇವ್ರಿಗೆ ಇದು ಮಾಡೀನಿ, ಹಾಂಗ ಮಾಡೀನಿ, ಹಿಂಗ ಮಾಡೀನಿ, ಅವನ ತಲೆಯಾಗ ಅದು ಇಲ್ಲ. ನಾ ಏನ್ ಮಾಡೀನಿ, ದೇವರ ಸೇವೆ ಮಾಡೀನಿ ಅಷ್ಟೇ, ಪರಮಾತ್ಮನ ಸೇವೆ ಮಾಡೀನಿ. ಎಲ್ಲರೊಳಗೂ ಆ ಪರಮಾತ್ಮನೇ ಅದನ. ನೀವತ್ತು ಹೇಳಿದ್ರಲ್ಲ ಇಸ್ಕಾನ್ದವ್ರು, ಕಲ್ಲಿನ ಪೂಜೆ ಮಾಡಿದ್ರು ಆ ಕಲ್ಲೇ ದೇವರಲ್ಲ, ಕಲ್ಲಿನೊಳಗಿರೋ ನರಸಿಂಹಗ ಪೂಜೆ ತಲುಪ್ತದ. ಕಲ್ಲಿನೊಳಗಿನ ನರಸಿಂಹ ಕಂಬ 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 ಅಂದ್ರವ್ರು, ಕಂಬನೇ ದೇವರಲ್ಲ, ಕಂಬದೊಳಗಿನ ನರಸಿಂಹ ದೇವರು. ಹಂಗ ಯಾವುದೇ ಒಂದು ಈ ಶರೀರ ಏನದಲ್ಲ, ಈ ಶರೀರದೊಳಗಿರೋ ಚೇತನಕ್ಕೆ ತಲುಪ್ತದೆ. ಈ ಶರೀರಕ್ಕೆ ನೀವೇನೇ ಸೇವೆ ಮಾಡಿದ್ರು ಅದು ಆ ಚೇತನಕ್ಕೆ ತಲುಪ್ತದ. ಹೀಗಾಗಿ ಇಲ್ಲಿ ಏನಾಗಬೇಕಾಗ್ಯದ, ಮಾನವರ ಸೇವೆ ಮಾಡುವುದಿಲ್ಲ ಅಂತಂದ್ರೇನು, ಅವನ ಲಕ್ಷ್ಯ ಮಾಧವನ ಕಡೆ ಇಟ್ಟುಕೊಂಡು ಮಾನವರ ಸೇವೆ ಮಾಡ್ತಾನೆ. ಒಳಗಿರುವವನು ಮಾಧವ. ಮತ್ತೆ ಲಿಂಗವ ಪೂಜಿಸಿ ಲಿಂಗವ ಬೇಡ. ಆ ಲಿಂಗ ಪೂಜೆ ಮಾಡಿ ಆ ಲಿಂಗಕ್ಕೆ ಏನು ಬೇಡಂಗಿಲ್ಲ. ಮತ್ತೇನ್ ಮಾಡ್ತಾನ, ಆ ಲಿಂಗದ ಹಂಗನುವಾದ ತನಗೆ ಏನ್ ಬಂದದ್ದು ಬರಲಿ, ದೇವರಿಗೆ ಬೇಡಿಕೆ ಇಸ್ಕೊಂಡು ಬೇಡಿ ಸಣ್ಣವಾಗದ್ ಬೇಡ, ಅದರ ಲಿಂಗದ ಹಂಗೇ ಬೇಡ ನನಗ, ಪರಮಾತ್ಮನ ಹಂಗನೂ ಬೇಡ ನನಗ. ಈ ರೀತಿ ಇದ್ದು ಹೆಂಗಿರ್ತಾನಂದ್ರೆ, ಇದು ಪರಮಾತ್ಮನ ಲಕ್ಷಣ. ಮಹೇಶ್ವರ ಅಂದ್ರೆ ಈಶ್ವರ, ಶಿವನಿಗೆ ಸಹಿತ ಮಹೇಶ್ವರ ದೇವರಿದ್ದಂಗೆ ಇರ್ತಾನೆ. ದೇವರ ಆಗಿದ್ದ ಮೇಲೆ ಯಾರಿಗೆ ಬೇಡಬೇಕು? ಭಕ್ತ ಆಗಿದ್ದನು ಅಂತಂದ್ರೆ ಭಗವಂತಗೆ ಬೇಡ್ತಾನ, ಶಿಷ್ಯ ಆಗಿದ್ದನು ಅಂತಂದ್ರೆ ಗುರುವಿಗೆ ಬೇಡ್ತಾನ, ತಾನೇ ದೇವರಾದ್ಮೇಲೆ ಯಾರಿಗೆ ಬೇಡ್ತಾನ? ಮಹಾ ಈಶ್ವರ ತಾನೇ ಆದ್ಮೇಲೆ ಯಾರಿಗೆ ಬೇಡೋದಿಲ್ಲ, ಏನೂ ಇಲ್ಲ. ಹಂಗ ಏನಾಗ್ತಾನಂದ್ರ, ಈ ರೀತಿ ಇದ್ದವನು ಆ ಒಂದು ಕೂಡಲ ಚನ್ನ ಸಂಗಯ್ಯನೊಳಗ ಸಮರಸವಾಗಿ ಐಕ್ಯವನ್ನರಿತಿರ್ತವೆ. ಅಂದ್ರೆ ಪರಮಾತ್ಮನ ಲಕ್ಷಣಗಳನ್ನ ಅರಿತು ಆ ಲಕ್ಷಣಗಳನ್ನ ತಾನು ಅಳವಡಿಸಿಕೊಂಡು, ರಾಜ ಆದ್ಮೇಲೆ ಭಿಕ್ಷುಕ ಆಗಿದ್ದನಂದ್ರೆ ರಾಜಗೆ ಭಿಕ್ಷೆ ಬೇಡ್ತಾನೆ. ಈಗ ರಾಜನೇ ತಾನಾದ್ಮೇಲೆ ಯಾರಿಗೆ ಭಿಕ್ಷೆ ಬೇಡ್ತಾನ? ಹಂಗ ಪರಮಾತ್ಮನೇ ತಾನಾದ್ಮೇಲೆ ಯಾರಿಗೆ ಭಿಕ್ಷೆ ಬೇಡ್ತಾನ ಅಂತಂದ್ರೆ ಅವನು ಹೆಂಗಿರ್ತಾನ? ಸ್ವತಂತ್ರವಾಗಿರ್ತಾನ. ಪರತಂತ್ರ ಇರಲ್ಲ. ಜನ ಬಂದ್ರೆ ಹೆಂಗ್ ಮಾಡ್ಲಿ, ಜನ ಬರೋದ್ ಬಿಟ್ರೆ ಹೆಂಗ್ ಮಾಡ್ಲಿ, ಮಂದಿ ಜಾಸ್ತಿ ಸೇರಿದ್ರೆ ಹೆಂಗ್ ಮಾಡ್ಲಿ, ಮಂದಿ ಕಡಿಮೆ ಆದ್ರೆ ಹೆಂಗ ಮಾಡ್ಲಿ, ಏನೇನು ಇಲ್ಲ ಅವನಿಗೆ. ಯಾರ್ದು ಮುಲಾಜಿ, ಯಾರ್ದು ಹಂಗಿರ್ಲಾರ್ದಂಗಿರ್ತಾನ. ಜನರ ಮೇಲೆ ಅವನ ಅವಲಂಬನೆ ಇಲ್ಲೇ ಇಲ್ಲ. ಎಲ್ಲ ಕಡೆ 5,000 ಜನ, 10,000 ಜನ, ಹಾಂಗ ಹಿಂಗ ಅವೆಲ್ಲ ಏನದವ ಅಂತಂದ್ರ ಭಕ್ತ ಭಗವಂತ ಗುರು ಶಿಷ್ಯರ ಸಂಬಂಧ. ಇಲ್ಲಿ ಶಿಷ್ಯ ಇಲ್ಲೇ ಇಲ್ಲ. ಶುದ್ಧ ಬ್ರಹ್ಮಪೀಠದೊಳಗ ಕೇವಲ ಗುರು ಒಂದೇ ಅದ, ಇಲ್ಲಿ ಶಿಷ್ಯ ಇಲ್ಲೇ ಇಲ್ಲ. ಆ ಗುರು ಸ್ವತಂತ್ರವಾಗಿದ್ದಾನೆ. ಶಿಷ್ಯರ ಸ್ವತಂತ್ರ, ಶಿಷ್ಯರ ಸಂಖ್ಯೆ ಏನೇನು ಸಂಬಂಧ ಇಲ್ಲ, ಎಲ್ಲರೂ ಗುರುಗಳೇ. ಈ ಒಂದು ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ ಜಿಯವರ ಕೃತಿ. ತರಂಗ 5
ಅದೃಷ್ಟಿ ಮಹಾರಾಜರಿಗೆ ಉಪದೇಶ 240ನೇ ವಿಷಯಾಂಕ ಏನು ಹೇಳ್ತದೆ? 240ನೇ ವಿಷಯಾಂಕ ಅಂದ್ರೆ ಸ್ವಪ್ನದಂತೆಯೇ ಕ್ರಮವಿಲ್ಲದೆ ಜಗತ್ತು ಭಾಸಮಾನವಾಗುತ್ತದೆ. ಯಾವುದೋ ಕ್ರಮ ಅಥವಾ ನಿಯಮ ಅಥವಾ ನಿಮಿತ್ತ ಅನ್ನೋದೇನು ಇಲ್ಲ. ಕನಸು ಬೀಳೋದಕ್ಕೆ ಯಾವ ರೀತಿ ಯಾವುದೇ ಒಂದು ವಿಧಾನ ಅಂತಿಲ್ಲ, ಅದೇ ರೀತಿ ಈ ಜಗತ್ತು ನಮಗೆ ಭಾಸಮಾನವಾಗುತ್ತದೆ. ಬ್ರಹ್ಮನನ್ನ ಮರೆತದ್ದಕ್ಕೆ ಏನಾಗ್ಲಿಕ್ಕತ್ತದ? ನಮಗ ನಾಮರೂಪಾತ್ಮಕ ಜಗತ್ತು ಭಾಸಮಾನವಾಗ್ತಾ ಇದೆ. ಆ ಜಗತ್ತು ಹೆಂಗ ಭಾಸಮಾನ ಆಗ್ತದಂತಂದ್ರೆ ಅದು ಹೆಂಗ ಬೇಕಂಗೆ ಭಾಸಮಾನ. ಅದಕ್ಕೆ ಒಂದು ಕ್ರಮ ಇಲ್ಲ, ಅದಕ್ಕೆ ಒಂದು ನಿಯಮ ಇಲ್ಲ, ನಿಮಿತ್ತ ಇಲ್ಲ. ಅದಕ್ಕೆ ಮನುಷ್ಯರು ನಾವು ನಮಗೆ ತಿಳಿದಂಗ ಕೆಲವೊಂದು ವಿಶ್ಲೇಷಣೆಗಳನ್ನು ಮಾಡ್ಕೊಂಡಿವಿ. ಏನಪ್ಪ ಅಂದ್ರೆ ಶರಣರು ಏನು ಹೇಳ್ತಾರ? ಮಹಾದೇವಿ ಅಕ್ಕ ಪರಮಾತ್ಮ ಈ ಜಗತ್ತನ್ನ ಸೃಷ್ಟಿ ಮಾಡಿದ ಅಂತ ಹೇಳ್ತೀವಲ್ಲ, ಎದಕ್ಕೆ ಸೃಷ್ಟಿ ಮಾಡಿದ ಅಂತಂದ್ರೆ ತನ್ನ ವಿನೋದಕ್ಕೆ ತಾನೇ ಸೃಷ್ಟಿಸಿದನು ಸಕಲ ಜಗತ್ತನ್ನ. ಅಂದ್ರೆ ಪಂಚಮಹಾಭೂತಗಳನ್ನ ಸೃಷ್ಟಿ ಮಾಡದ. ಮತ್ತೆ ಜಗತ್ ಸೃಷ್ಟಿ ಮಾಡಿ ಏನು ಮಾಡ್ದ? ತನ್ನ ವಿನೋದಕ್ಕೆ ತಾನೇ ಸೃಷ್ಟಿಸಿದನು ಸಕಲ ಪ್ರಪಂಚವನ್ನು. ಅಂತಂದ್ರೆ 84 ಲಕ್ಷ ಜೀವರಾಶಿ. 2 ಸಾಲುಗಳಿಗೆ 2 ಅರ್ಥ. ಒಂದನೇದ್ದು ತನ್ನ ವಿನೋದಕ್ಕೆ ತಾನೇ ಸೃಷ್ಟಿಸಿದನು ಸಕಲ ಜಗತ್ತನ್ನ. 2 ಸಾಲಿನೊಳಗೆ ಇಡೀ ಜಗತ್ತಿನ ದೃಶ್ಯ ತೋರಿಸ್ತಾಳ ಅಕ್ಕ. 152ನೇ ದೋಹಾದ ಅರ್ಥ ವಿಶ್ಲೇಷಣೆ ನಡೆದದ. 5-240-152. ಇಲ್ಲಿ 1ನೇ ಸಾಲು ಇಡೀ ಜಗತ್ತು ನೋಡಿ ಹೇಳ್ತಾಳ, ಇದು ಪರಮಾತ್ಮ ತನ್ನ ಒಂದು ವಿನೋದಕ್ಕಾಗಿ ಸೃಷ್ಟಿ ಮಾಡ್ಯಾನ. ಇದು ಪಂಚಭೂತಾತ್ಮಕ ಜಗತ್ತ. ಮುಂದ ಪಂಚಭೂತಗಳು ಒಂದರೊಳಗೊಂದು ಪಂಚೀಕರಣಗೊಂಡು ಪ್ರಪಂಚದ ಅನೇಕ ಜೀವಿಗಳ ದೇಹಗಳಾದವು, ಅನೇಕ ಜೀವಿಗಳ ಭೋಗ ವಸ್ತುಗಳಾದವು. ಅದಕ್ಕೆ ತನ್ನ ವಿನೋದಕ್ಕೆ ತಾನೇ ಸೃಷ್ಟಿಸಿದನು ಸಕಲ ಪ್ರಪಂಚವನ್ನು. ಅಷ್ಟಕ್ಕೆ ಬಿಟ್ಟು ಏನ್ ಮಾಡ್ತಾನ? ತನ್ನ ವಿನೋದಕ್ಕೆ ತಾನೇ ತಿರುಗಿಸಿದನು ಅನಂತ ಸುಖ ದುಃಖಾದಿಗಳಲ್ಲಿ. ಅವನೇನ್ ಮಾಡ್ತಾನ? ದುಃಖ ಸುಖ ಅಂತೇಳಿ ಅವಕ ಸುಖದ ಆಸೆ ತೋರಿಸಿ ದುಃಖ ಕೊಡ್ತಾನ, ದುಃಖ ಪಡಿಸಿ ತಾನು ಸಂತೋಷ ಪಡ್ತಾನ. ಹೀಗಾಗಿ ಅನಂತ ಭವ ದುಃಖದಲ್ಲಿ ಎದ್ದಿಯ ತಾನು ಅದರದು ಮಜಾ ತಗೋತಾನ. ಇಂತನ್ನ ಚನ್ನ ಮಲ್ಲಿಕಾರ್ಜುನನೆಂಬ ಪರಶಿವನು ಏನ್ ಮಾಡ್ತಿರ್ತಾನ? ಜಗತ್ತು ಆಟ ಆಡ್ತಾ ಇರ್ತಾನ. ಯಾವಾಗ ಅವನಿಗೆ ಜಗದ್ವಿಲಾಸ ಸಾಕೆನಿಸಿದಡೆ ಮತ್ತೆ ತಾನೇ ಪರಿವನು ಅದರ ಪಾಶವನು, ಮಾಯಾಪಾಶವನು. ಅವನಿಗೆ ಯಾವಾಗ ಮಾಯಾಪಾಶ ಏನದ? ಪ್ರತಿಯೊಬ್ಬರು ಮಾಯಾಪಾಶ ಹರಿಬೇಕಾದರೂ ಸಹಿತ ಆ ಭಗವಂತನ ಒಂದು ಏನ್ ಬೇಕಾಗ್ತದ? ನಮ್ಮದೇನಿರ್ಬೇಕು? ಒಂದು ಅಭಿಪ್ಸೆ, ಎರಡನೇದು ಸಮಗ್ರ ಶರಣಾಗತಿ, ಮೂರನೇದ್ದು ಸತತ ಪ್ರಯತ್ನ. ಇದಿಷ್ಟು 3 ನಾವು ಮಾಡೋದಿರ್ತವೆ. ಇವು 3 ನಾವು ಮಾಡಿದೆವಂತಂದ್ರ 4ನೇದ್ದು ಭಗವಂತನ ಕರುಣೆ, ಪರಮಾತ್ಮನ ಕರುಣೆ. ಇವು 3 ಮಾಡಿವಿ, ನಿನ್ನ ಕರುಣೆ ಯಾಕಿಲ್ಲ ಅಂತೇಳಿ ಅವನಿಗೆ ನಾವು ಕ್ವಶನ್ ಮಾಡಂಗಿಲ್ಲ. ಆ ಕರುಣೆ ಹೆಂಗ್ ಬರ್ತದಂದ್ರ ನಮ್ಮ ಅಂತಃಕರಣ ಆತನ ಕರುಣೆಯನ್ನ ಸ್ವೀಕರಿಸುವಂತ ಯೋಗ್ಯತೆಯನ್ನು ಹೊಂದಿದಾಗ ನಮ್ಮ ಸತತ ಪ್ರಯತ್ನ ಮಾಡ್ತಾನೇ ಇರಬೇಕು. ಸಮಗ್ರ ಶರಣಾಗತಿ ಇರಬೇಕು. ನಮ್ಮೊಳಗ ಉದ್ಧಾರ ಆಗ್ಬೇಕನ್ನ ಅಭಿಪ್ಸೆ ಇರಬೇಕು. ಪ್ರಯತ್ನ ಅಂದ್ರೆ ಶ್ರವಣ ಮಾಡ್ತಾ ಇರ್ಬೇಕಷ್ಟೇ. ಶ್ರವಣ ಮಾಡ್ತಾ ಇದ್ರೆ ಅದು ಮುಂದೆ
ತಾನೇ ಮನನ ಆಗ್ತದ, ತಾನೇ ನಿಧಿಧ್ಯಾಸನ ಆಗ್ತದ, ತಾನೇ ತತ್ವ ಚಿಂತನಕ್ಕೆ ತೊಡಗಿಸ್ತದ. ಶ್ರವಣ ನಿರಂತರವಾಗಿರ್ಬೇಕು, ಶ್ರವಣ ಬಿಡಂಗಿಲ್ಲ. ಭಗವಂತನ ಸಾಕ್ಷಾತ್ಕಾರ, ಭಗವಂತ ಕರುಣೆ ಅದು ತಾನು ಆದಾಗ ಆಗ್ತದ. ಆ ಭಾಗ ಅವನ ಕೈಯಾಗಾದ, ನಮ್ಮ ಕೈಯಾಗಿಲ್ಲ. ಅವನು ಎಲ್ಲರಿಗೂ ಉದ್ಧಾರ ಮಾಡ್ಬೇಕಂತ ಕಾಯ್ಲಿಕತ್ತನ. ಆದರೆ ಆ ಒಂದು ಯೋಗ್ಯತೆ ಸಿದ್ಧಿ ಮಾಡ್ಕೊಳಕ ನಮ್ಮ ಪ್ರಯತ್ನ ಇನ್ನೂ ಸಾಲ್ತಾ ಇಲ್ಲ, ನಮ್ಮ ಸಿದ್ಧಿ ಇನ್ನೂ ಆ ಮಟ್ಟಕ್ಕೆ ಹೋಗಿಲ್ಲ ಅಂತ ತಿಳ್ಕೊಂಡು ನಮ್ಮನ್ನು ನಾವು ಮಾಡ್ಕೊತಿರ್ಬೇಕು. ಈ ಜಗತ್ತಿನ ಲೀಲೆ ಹೆಂಗಿರ್ತದ ಅನ್ನೋದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಸಣ್ಣ ಮಕ್ಕಳು ಆಟ ಆಡ್ತಿರ್ತಾವ, ಉಸುಕಿನಲ್ಲಿ ಮನೆ ಕಟ್ತಿರ್ತಾವ. ಪರಮಾತ್ಮನ ಜಗತ್ತಿನ ಲೀಲೆ ಹೆಂಗದ, ಸಣ್ಣ ಮಕ್ಕಳ ಆಟ ಇದ್ದಂಗದ. ಇದನ್ನ ಬಹಳ ಸೀರಿಯಸ್ ತಗೊಳಕ್ ಹೋಗ್ಬೇಡ್ರಿ ಅಂತ, ಈ ಜಗತ್ತಿನ ಲೌಕಿಕ ಬದುಕನ್ನ ಬಹಳ ಸೀರಿಯಸ್ ತಗೊಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ಈ ಜಗತ್ತಿನ ಬದುಕು ಇದಿಷ್ಟು ಉಸಿರಿರೋ ತನಕ ಅಷ್ಟೇ. ಉಸಿರಾಡುವ ತನಕ ನಾನು ನನ್ನದೆಂಬ ಮಮಕಾರ, ಉಸಿರು ನಿಂತ ಮರುಗಳಿಗೆ ಮಸಣದಿ ಸಂಸ್ಕಾರ. ಮಾನವ ಮೂಳೆ ಮಾಂಸದ ತಾಡಿಕೆ ಅಂತ ಏನದಲ್ಲ, ಅದೇ ಅಷ್ಟೇ. ಇದಕ್ಕೆ ಭಾಳ ಸೀರಿಯಸ್ ಎಷ್ಟು ತಗೊಂಡ್ರು ಸಹಿತ ಒಂದು ದಿನ ಇದು ಉಸಿರು ನಿಂತು ಅಂದ್ರೆ ಎಲ್ಲ ನಾವೆಷ್ಟು ಕಾಳಜಿ ಮಾಡಿರ್ತೀವಿ ಅದು ಯಾವುದೋ ನಮಗೆ ಸಂಬಂಧ ಇರ್ಲಾರ್ದಂಗೆ ಆಗ್ತದೆ. ಅದಕ್ಕೆ ಇದನ್ನು ಎಷ್ಟು ಸೀರಿಯಸ್ ತಗೋಬೇಕು. ಇದಕ್ಕೊಂದು ಮಟ್ಟ ವಚನ ನಿಮಗೆ ಅರ್ಥ ಆಗಲಿಲ್ಲ ಅಂತಂದ್ರೆ ಒಂದು ದೃಷ್ಟಾಂತ ಕೊಡ್ತಾರ ಕನಿಷ್ಠ ಅಧಿಕಾರಿಗಳಿಗಾಗಿ. ಈ ದೃಷ್ಟಾಂತ ಸುಮ್ಮ ಕೇಳಿ ಅಷ್ಟೇ ಬಿಡಬಾರ್ದು. ಅದಕ್ಕೆ ಎಷ್ಟರ ಮಟ್ಟಿಗೆ ಮಹತ್ವ ಕೊಡಬೇಕು ಅಂದ್ರೆ, ಸಣ್ಣ ಹುಡುಗರು ಆಟಕ್ಕೆ ಎಷ್ಟು ಮಹತ್ವ ಕೊಡ್ತೀರಿ ಅಷ್ಟೇ ಮಹತ್ವ ಕೊಡಬೇಕು. ಸಣ್ಣ ಸಣ್ಣ ಮಕ್ಕಳು ಉಸುಕಿನಲ್ಲಿ ಮನೆ ಕಟ್ಟಿ ಆಡುತ್ತಿರುತ್ತಾರೆ, ಗಂಡ ಹೆಂಡತಿಯಾಗಿ ಸಂಸಾರ ಮಾಡುತ್ತಿರುತ್ತಾರೆ. ಎಲ್ಲ ದೊಡ್ಡವರು ಏನೇನು ನೀವು ಮನೆಯೊಳಗೆ ಮಾಡ್ತೀರಿ ಎಲ್ಲನೂ ಮಾಡ್ತಾರ. ಅವ್ರು ಅಡಿಗೆ ಮಾಡ್ತಾರ, ದೇವ್ರ ಪೂಜೆ ಮಾಡ್ತಾರ, ಮಕ್ಕಳು ಹಡಿತಾರ, ಸಾಲಿ ಕಲಿಸ್ತಾರ, ಎಲ್ಲ ಮಾಡ್ತಾರ. ಏನೆಲ್ಲ ಮಾಡಿದಾಗೂ ಸಹಿತ ಮಕ್ಕಳ ಆಟ ಯಾವಾಗ ಅವ್ರದ್ದು ಮುಗೀತದ, ತಾಯಿ ಬಂದು ಟೈಮ್ ಆಗ್ಯದ ಬರ್ರಿ ಎಷ್ಟೊತ್ತು ಆಡ್ಕೊತ ಕೂತೀರಿ ಮಣ್ಣಾಗ ಉಸುಕಿನಾಗ ಅಂತ ಹೇಳಿ ಕರಿತಾಳಲ್ಲ, ಆವಾಗ ಅವ್ರು ಏನ್ ಮಾಡ್ಬಿಡ್ತಾರ, ಎದ್ದು ಆಟ ಮುಗೀತು ಅಂದ್ರೆ ತಾವೇ ಓಟು ಜನ ಕೂಡಿ ಅಲ್ಲಿ ಏನ್ ಸಂಸಾರ ಕಟ್ಟಿರ್ತಾರ ಅದನ್ನು ಹಂಗೆ ಬಿಟ್ಟು ಹೋಗಂಗಿಲ್ಲ. ಅವರು ಎದ್ದು ಹೋಗಾಗ ಅದೆಲ್ಲ ವಾದ್ಯ ಕೆಡವಿ ಹೋಗ್ತಾರ. ಹಂಗ ಇಲ್ಲೇನಾಗ್ತದ ಅಂದ್ರೆ ನಾಶ ಆಗಿ ಹೋಗ್ಬಿಡುತ್ತೆ. ನಾವು ಇರ್ಲಾರ್ದಂಗೆ ನಮ್ಗೆ ಯಾವಾಗ ಮುಗೀತು ಸಮಯ ಅಂತ ಅಂದ್ಮೇಲೆ ಅದಕ್ಕೆ ನಮಗೆ ಸಂಬಂಧ ಇಲ್ದಂಗಾಗಿ ಹೋಗ್ತೀವಿ. ಅದಕ್ಕೆ ಪರಮಾತ್ಮನು ತನ್ನ ವಿನೋದಕ್ಕಾಗಿ ಸಂಸಾರದ ಆಟ ಆಡುತ್ತಿರುತ್ತಾನೆ. ನಮ್ಮ ಸಂಸಾರದ ಆಟ ಕೂಡ ಆ ಮಕ್ಕಳ ಆಟದಂಗ ಎಷ್ಟು ಅದಕ್ಕೆ ಮಹತ್ವ ಕೊಡ್ಬೇಕು ಅಷ್ಟೇ ಕೊಡಬೇಕು ಹೊರತು ಅದನ್ನು ಬಹಳ ಶಾಶ್ವತ ಅಂತೇಳಿ ಮಾಡ್ಲಿಕ್ಕೆ ಹೋಗಬಾರ್ದು. ಇಲ್ಲಿ ಹೇಳೋದೇನೆಂದರೆ, ಸಂಸಾರ ಸೃಷ್ಟಿಗೆ ಏನಾದರೂ ಕ್ರಮ ಇದೆಯೇ ಅಂದ್ರೆ, ಯಾವ ರೀತಿ ಸ್ವಪ್ನದ ಸೃಷ್ಟಿಗೆ ಕ್ರಮವಿಲ್ಲದೆಯೇ ಸ್ವಪ್ನ ಪ್ರಪಂಚ ತೋರುತ್ತದೆಯೋ ಅದೇ ರೀತಿಯಾಗಿ ಈ ಜಾಗೃತ ಪ್ರಪಂಚ ಕೂಡ ಯಾವ ನಿಮಿತ್ತವಿಲ್ಲದೆಯೇ ತೋರುವಂತದ್ದಾಗಿದೆ. ಇದನ್ನು ತಿಳ್ಕೊಂಡ ಮೇಲೆ ನಿಮಿತ್ತ ಇಲ್ಲ, ಕ್ರಮ ಇಲ್ಲ, ಕ್ರಮರಹಿತ ಮತ್ತು ನಿಮಿತ್ತರಹಿತ ಸೃಷ್ಟಿ, ಇಷ್ಟು ನಾವು ಗಟ್ಟಿಯಾಗಿ ತಿಳ್ಕೋಬೇಕು. ಇದ್ಯಾಕೆ ಬಂತು, ಹಿಂಗ್ಯಾಕಾಯ್ತು ಅಂತ. ಕ್ರಮ ರಹಿತ, ನಿಮಿತ್ತ ರಹಿತ ಜಗತ್ತು ಸೃಷ್ಟಿ. ಕ್ರಮರಹಿತ ನಿಮಿತ್ತರಹಿತ ಜಗತ್ತು.
ಓಕೆ, ಇಷ್ಟನ್ನು ನಾವು ತಿಳ್ಕೊಂಡು ಈ ಜಗತ್ತಿನೊಳಗ ಯಾವ ಸಮಯದಲ್ಲಿ ಏನ್ ಬೇಕಾದ್ರೂ ಉತ್ಪನ್ನ ಆಗ್ಬೋದು, ಎಷ್ಟೊತ್ತಾದ್ರೂ ಇರ್ಬೋದು, ಯಾವಾಗಾದ್ರೂ ಅದು ಮಾಯ ಆಗಿ ಹೋಗ್ಬೋದು. ಅದರೊಳಗ ನಮ್ಮದೇನು ನಿರ್ಧಾರಗಳು ಬೇಡ. ಯಾರು ಮ್ಯೂಟ್ ಮಾಡ್ಕೋರಿ. ದೋಹಾ 153. उपनिषद में बहुविधि बहुतविधि जगह उत्पत्ति प्रकार अभिप्राय तिनको यही चेतन भिन्न असार. 153ನೇ ದೋಹ. ಉಪನಿಷತ್ತುಗಳು ಏನು ಅದಾವ, ಸತ್ಯಾನುಭವಿಗಳವರೆಲ್ಲ, ಉಪನಿಷತ್ಕಾರರೆಲ್ಲ ಸತ್ಯಾನುಭವಿಗಳು, ಋಷಿಗಳು, ಮಹಾತ್ಮರು. ಅವರು ಇದು ಜಗತ್ತ ಸೃಷ್ಟಿಗೆ ಒಂದು ಕ್ರಮ ಎನ್ನದು ಇತ್ತು, ನಿಮಿತ್ತ ಅನ್ನೋದಿತ್ತಂದ್ರೆ ಎಲ್ಲಾ ಜನರು, ಆ ಉಪನಿಷತ್ಕಾರರು ಒಮ್ಮತದಿಂದ ಒಂದೇ ರೀತಿ ಈ ಜಗತ್ತು ಸೃಷ್ಟಿ ಆಗ್ಯದ ಅಂತ ಹೇಳ್ತಿದ್ರು. ಆದ್ರ ಈ ಜಗತ್ತಿಗೆ ಒಂದು ನಿಯಮ ಅಂತ ಇಲ್ಲ, ಈ ಜಗತ್ತಿಗೆ ಒಂದು ನಿಮಿತ್ತ ಅಂತ ಇಲ್ಲ, ಒಂದು ಕ್ರಮ ಇಲ್ಲ ಈ ಸೃಷ್ಟಿಯೊಳಗ. ಹೀಗಾಗಿ ಒಬ್ಬೊಬ್ಬರು ಒಂದೊಂದು ತರ ಹೇಳ್ಯಾರ. ಉಪನಿಷತ್ತುಗಳಲ್ಲಿ ಜಗತ್ತಿನ ಉತ್ಪತ್ತಿಯ ವಿಧಿವಿಧಾನಗಳು ಒಂದೇ ಪ್ರಕಾರ ಎಂದು ಹೇಳಿಲ್ಲ, ನಾನಾ ಪ್ರಕಾರವಾಗಿ ಹೇಳಿದ್ದಾರೆ. ಅವೆಲ್ಲವುಗಳ ಅಭಿಪ್ರಾಯ ಇದೇ ಆಗಿದೆ. ಏನಂತಂದ್ರ ಅಲ್ಲಿ ನಿಮಿತ್ತ ಇಲ್ಲ, ಒಂದು ಕ್ರಮ ಇಲ್ಲದ ಕಾರಣ ಯಾರು ಬೇಕಾದವರು ಹೆಂಗ್ ಬೇಕಾದಂಗ ಹೇಳ್ಬೋದು. ಈಗಿನ ಕಾಲದ ವಿಜ್ಞಾನಿಗಳು ಅಂತೇನ್ ಬರ್ತಾರಲ್ಲ, ಅವರು ಕೂಡ ತಮ್ಮವೇ ಆದ ವಿಧಾನಗಳು ಹೇಳ್ಯಾರ. ಈ ರೀತಿ ಇದ್ದಾಗ ಪ್ರತಿಯೊಬ್ಬ ಜೀವಿಗೂ ಸಹಿತ ಈ ಜಗತ್ತಿನ ಬಗ್ಗೆ ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸುವಂತ ಒಂದು ಸ್ವಾತಂತ್ರ್ಯ ಆ ಪರಮಾತ್ಮನೇ ಕೊಟ್ಟಿದ್ದಾನೆ. ಇರೋದು ಒಂದೇ ಜಗತ್ತ. ನೋಡೋರ ದೃಷ್ಟಿಕೋನಕ್ಕ ಹಂಗ್ಯಾಂಗ ದೃಷ್ಟಿ ಇರ್ತದ, ಹಂಗಂಗ ಅದಕ್ಕೆ ಕಾಣತಿರ್ತದ. ಕೆಲವೊಬ್ಬರಿಗೆ ಹಿಂದಿನ ಕಾಲದೊಳಗ ಉಟ್ಕೊಳ್ಳಕ್ ಚಂದ ಬಟ್ಟೆ ಇದ್ದಿದ್ದಿಲ್ಲ, ತಿನ್ಲಕ್ಕ ಕೂಳು ಇದ್ದಿದ್ದಿಲ್ಲ, ಖರ್ಚಿಗೆ ರೊಕ್ಕ ಇದ್ದಿದ್ದಿಲ್ಲ, ಇರ್ಲಕ್ಕ ಮನಿ ಇದ್ದಿದ್ದಿಲ್ಲ. ಬಹಳ ಕಷ್ಟದಿಂದ ಬಂದೀವಿ ಹಿಂದಿನ ಕಾಲದಲ್ಲಿ. ಮುಂಜಾನೆ ಎದ್ದು ಸಂಡಾಸಿಗೆ ಹೋಗ್ಬೇಕಾದ್ರೆ ಅರ್ಧ ಕಿಲೋಮೀಟರ್ ಕಂಪಲ್ಸರಿ ಹೋಗ್ಬೇಕಾಗ್ತಿತ್ತು, ದೂರ ಹೋಗ್ಬೇಕಾಗ್ತಿತ್ತು. ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ರೂಪವಾಗಿ ಇವತ್ತು ಮನೆಯಾಗೇ ಕುಂತಲ್ಲೇ ಏನೆಲ್ಲ ಒಂದು ಗುರುಗಳು ಬಂದರ, ಸತ್ಸಂಗ ನಡೆದವ ಅಂದ್ರ ಒಂದೆರಡು ಚಲೋ ವಿಚಾರಗಳು ಕೇಳಕ್ ಸಹಿತ ವ್ಯವಸ್ಥೆ ಸರಿಗಿದ್ದಿದ್ದಿಲ್ಲ. ಎಲ್ಲೆಲ್ಲೋ ಹೋಗ್ಬೇಕಾಗ್ತಿತ್ತು, ಖರ್ಚು ಮಾಡ್ಕೊಂಡು ಊರು ಬಿಟ್ಟು ಊರಿಗೆ ಹೋಗ್ಬೇಕಾಗ್ತಿತ್ತು. ಹೇಳೋರು ಕೇಳೋರು ಬಹಳ ಕಷ್ಟಪಟ್ಟಾರ. ಆಗಿನ ಕಾಲದಾಗ ಈ ಜ್ಞಾನ ಉಳಿಸಿ ಬೆಳೆಸ್ಬೇಕಾದ್ರೆ, ಈ ಜೀವನ ಉಳಿಸಿ ಬೆಳೆಸ್ಬೇಕಾದ್ರೆ ಅವಾಗೆಲ್ಲ ಅವ್ರು ಕಷ್ಟಪಟ್ಟು ಅರಿವಿ ಔಷಧ ಇದ್ದುದು ಬಿದ್ದುದು ಹೆಂಗೋ ಜಮಾಯಿಸ್ಕೊಂಡು ಅಲ್ಲಿ ಇಲ್ಲಿ ತನ ಇದನ್ನು ತಗೊಂಡು ಬಂದವು. ಈಗ ಇಷ್ಟೆಲ್ಲ ವ್ಯವಸ್ಥೆಗಳು ಮಾಡ್ತಾ ಇದ್ದಾರೆ. ಇಂಥ ಒಂದು ಜೀವನ ನಾವು ಮೊದಲಿನಕ್ಕಿಂತ ಈಗ ಆರಾಮದೀವಿ. ನಮ್ಮ ಜೀವನ ಈಗ ವೈಭವದ ಜೀವನ ಅಂತೇಳಿ ಕೆಲವೊಬ್ಬರಿಗೆ ಅನ್ನಿಸ್ತದ. ಈ ಜಗತ್ತು ಬಹಳ ಅದ್ಭುತವಾದ ವೈಭವಯುತವಾದ ಅಂತ ಒಬ್ಬರಿಗೆ ಅನಿಸಿದ್ರೆ, ಇನ್ನೊಬ್ಬರಿಗೆ ಏನಾದರೆ ಈ ಜಗತ್ತ ಕೆಟ್ಟ ಹೋಯ್ತು ಅಂತ ಒಂದಿಷ್ಟು. ಯಾರ್ಯಾರ ಭಾವನೆಗಳು, ಯಾರ್ಯಾರ ವಿಚಾರ ರೀತಿ ಜಗತ್ತ ಕೆಟ್ಟ ಹೋಗ್ಯದಂತ ಒಬ್ಬರಿಗೆ ಅನ್ನಿಸ್ತದ, ಜಗತ್ತ ಬಹಳ ಚಲೋ ಆಗ್ಯದ ಅಂತ ಒಬ್ಬರಿಗೆ ಅನ್ನಿಸ್ತದ.
ಈ ಅನುಭವಗಳು ಮಿಶ್ರ ಅನುಭವಗಳು ಇರೋದು ಒಂದೇ ಜಗತ್ತು. ಕೆಟ್ಟ ಹೋಗ್ಯದಂತಂದ್ರೆ ಏನಾಗ್ಯದ, ಮತ್ತು ಚಲೋ ಆಗ್ಯದಂದ್ರೆ ಏನು, ಅವಾಗನು ಅದೇ ಭೂಮಿ ಗಾಳಿ ನೀರು, ಈಗನು ಅದೇ ಭೂಮಿ ಗಾಳಿ ನೀರು, ಅವು ಬಿಟ್ಟರೆ ಬೇರೆ ಏನು ಇಲ್ಲೇ ಇಲ್ಲ. ಇಲ್ಲಿ ಮನುಷ್ಯನ ಬುದ್ಧಿ ಒಳಗೆ ವ್ಯತ್ಯಾಸಗಳಾಗಿ ಈ ರೀತಿ ನೋಡವ. ಅದಕ್ಕೆ ಉಪನಿಷತ್ತುಗಳಲ್ಲಿ ಯಾಕೆ ಭಿನ್ನಾಭಿಪ್ರಾಯ ಆದ ಅಂತಂದ್ರೆ ಅಲ್ಲಿ ಕ್ರಮ ಇಲ್ಲದಕ್ಕೆ. ಒಂದು ಕ್ರಮ ಇತ್ತಂತಂದ್ರೆ ಎಲ್ಲರೂ ಒಂದೇ ರೀತಿ ಹೇಳ್ತಿದ್ರು. ಅದು ಹೆಂಗೆ ಇರಲಿ ಏನದಪ್ಪ ಅಂತಂದ್ರೆ ಅಸಾರವಾಗ್ಯದ, ಏನು ಸಾರ ಇಲ್ಲ ಅದ್ರೊಳಗೆ. ಅಸಾರವಾಗಿದ್ದು ನಮಗ ಅಜ್ಞಾನದ ಕಾರಣ ಸಾರ ಅನಿಸ್ತದವು. ಕುರೂಪಿ ನಮಗ ಅವಿವೇಕದ ಕಾರಣ ಏನಾಗ್ಲಕತ್ತದ, ಸುಂದರ ಕಾಣ್ಲಕತ್ತದ. ಕುರೂಪವೇ ಅವಿವೇಕದ ಕಾರಣ ಸುಂದರ ಕಾಣ್ಲಕತ್ತದ. ಮಲಿನವೇ ಭಾರಿ ಅವಿವೇಕದ ಕಾರಣದ ನಿರ್ಮಲ ಅನ್ನಂಗ ಕಾಣ್ಲಕತ್ತದ ಈ ಜಗತ್ತ. ಅಸಾರ, ಅದರೊಳಗೆ ಏನೇನು ಸಾರ ಇಲ್ಲ. ಇದನ್ನ ಚೆನ್ನಾಗಿ ತಿಳ್ಕೋಬೇಕು. ಅಸಾರವಾದದ್ದನ್ನು ನಾವು ಅನುಭವಿಸ್ಲಕ್ಕೆ ಹೋಗಿ ಅದರ ಒಳಗೇನು ಸಾರ ಏನು ಅನುಭವಿಸ್ತೇವಲ್ಲ, ಅದು ಸಾರ ನಮ್ಮೊಳಗಿನ ಸಾರ. ಅದು ಅದರೊಳಗಿಲ್ಲ, ಜಗತ್ತಿನೊಳಗೆ ಸಾರ ಇಲ್ಲ. ನಿಮ್ಮೊಳಗಿನ ಸಾರನೇ ಏನಾಗ್ಲಕ್ಕತ್ತದ, ನಿಮ್ಮೊಳಗಿನ ಸಾರನೇ ಅದರೊಳಗಿನ ಸಾರ ಬಂದದಂಗ ಅನಿಸ್ಲಕ್ಕತ್ತದ. ತುಪ್ಪ ಹಚ್ಚಿದ ಕತ್ತಿ, ನೆಕ್ಕಿದ ನಾಯಿ, ಅದು ಏನಾಗ್ಯದ, ತುಪ್ಪ ಎದಕ್ಕೆ ಹಚ್ಚಿಟ್ಟಾರ ಬಿಸಿಲಿಗೆ ಅಂತಂದ್ರೆ ಅದು ಜಂಗ್ ಬಿಡ್ಲಿ ಅಂತೇಳಿ ಹಚ್ಚಿಟ್ಟಾರ. ಅದು ಜಂಗ್ ಬಿಡ್ಲಿ ಅಂತ ಹಚ್ಚಿಟ್ಟದಂತ ಕತ್ತಿ ಏನ್ ಮಾಡಿದ್ರೆ ತುಪ್ಪದ ವಾಸನೆಗೆ ಹೋಗಿ ನಾಯಿಯ ಕತ್ತಿಯನ್ನ ಚೀಪ್ಲಕತ್ತದ. ಅಲ್ಲಿ ಏನಾಗ್ಯದ ಅಂದ್ರ ಆ ಕತ್ತಿ ಏನಾಗ್ಯದ, ಈ ನಾಯಿ ನಾಲಿಗೆಗೆ ಗಾಯ ಮಾಡಿಬಿಟ್ಟದ. ನಾಯಿ ನಾಲಿಗೆ ಗಾಯ ಮಾಡಿದ್ದಕ್ಕೆ ಆ ಗಾಯದಿಂದ ರಕ್ತ ಆ ಕತ್ತಿಗೆ ಹತ್ತಲಕತ್ತದ. ಆ ಕತ್ತಿಗೆ ಹತ್ತಿದ ರಕ್ತ ಏನ್ ತಿಳ್ಕೊತಿದ್ದು, ಇದನ್ನು ನೆಕ್ಕಿದ್ರ ಈ ಕತ್ತಿ ಒಳಗೆ ರಕ್ತ ಬರ್ತದ ಅಂತ ಅದು ತಿಳ್ಕೊತ. ಕತ್ತಿ ಒಳಗೆ ರಕ್ತ ಇಲ್ಲ, ಕತ್ತಿ ಅಸಾರವಾಗ್ಯದ. ಅಲ್ಲಿ ಸಾರ ತನ್ನ ನಾಲಿಗೆ ಒಳಗಿನ ರಕ್ತನೇ ಆ ಕತ್ತಿಯಿಂದ ಬರ್ಲಕತ್ತದಂತೆ ತಿಳ್ಕೊಂಡದ. ಇದು ಅವಿವೇಕ, ಇದು ಅಜ್ಞಾನ. ಅದು ಹಂಗೆ ನೆಕ್ಕಕೋತ ಹೋಗ್ತದ, ಗಾಯ ಆಗ್ತಿರ್ತದ, ಹಂಗೆ ರಕ್ತ ಬರ್ತಿರ್ತದ. ಎಷ್ಟೊತ್ತು ನೆಕ್ತದ ಅಂತಂದ್ರೆ ತನ್ನ ಜೀವಾಳಕ್ಕೆ ಹತ್ತ ತನಕ ನೆಕ್ಕತ್ತದ. ನೆಕ್ಕಿದ ಮೇಲೆ ಯಾವಾಗ ನೋವು ಚಾಲು ಆಗ್ತದ ಅವಾಗ ಅದು ಬಿಟ್ಬಿಡ್ತದ. ಬಿಟ್ಟ ಮೇಲೆ ತನ್ನ ರಕ್ತ ತಾನೇ ಕೊಡದದ. ಅದು ಕತ್ತಿಲಿಂದ ಬಂದದ ಅಂತೇಳಿ ಅದು ಅವಿವೇಕತನದಿಂದ ತಿಳ್ಕೊಂಡದ. ಆಮೇಲೆ ಅದು ಗಾಯ ತ್ರಾಸ ಮಾಡಿದಾಗ ಎಲ್ಲೋ ಒಂದು ಬೈಲೊಳಗ ಎಲ್ಲೋ ಒಂದ್ ಕಡೆ ಕುಂತು ಗುಳೋ ಅಂತ ಅಳತ್ತದ. ಯಾಕೆ ಅಳತ್ತದಂದ್ರ ಅವಿವೇಕತನದಿಂದ ಈ ಒಂದು ಸೃಷ್ಟಿಯ ಜಗತ್ತಿನ ಲೋಕದ ಸುಖವನ್ನು ಅನುಭವಿಸಿದ್ದಕ್ಕ ಅಲ್ಲಿ ಅಳತಿರ್ತಾನೆ. ಆ ಅಳಿವಿಗೆ ಕಾರಣ ಅವ ಅನುಭವಿಸಿದ ಅವಿವೇಕತನದ ಸುಖ. ದುಃಖನೇ ಸುಖವೆಂಬರು ಅವಿವೇಕಿಗಳು ಅಂತ. ಅದಕ್ಕೆ ಈಗ ಅಸಾರವಾಗಿದೆ ಮತ್ತೆ ತುಚ್ಛವಾಗಿದೆ. ತುಚ್ಛ ಬಹಳ, ಅದಕ್ಕೇನು ಬೆಲೆ ಇಲ್ಲ, ಜೀರೋ ವ್ಯಾಲ್ಯೂ. ಅದನ್ನೇ ಭಾರಿ ದೊಡ್ಡ ವ್ಯಾಲ್ಯೂ ಮಾಡಿರ್ತೀವಿ ನಾವು, ಭಯಂಕರ ಬೆಲೆ ಮಾಡಿರ್ತೀವಿ. ಮತ್ತೆ ಏನಾಗ್ಯದ, ಅದಕ್ಕೆ ಎಷ್ಟು ಬೆಲೆ ಕೊಟ್ಟರು ಸಹಿತ ವಿನಾಶಿ ಆಗಿದೆ. ಮತ್ತೆ ವಿನಾಶ ಹೊಂದುತ್ತದದು. ಮತ್ತೆ ಏನಾಗಿದೆ, ರಸಹೀನವಾಗಿದೆ. ಈ ರೀತಿ ಅದ. ರವಾದುಂಡಿ ಅಂತೀವಿ. ರವಾದುಂಡಿ ಅಂದ್ರೆ ರವಾದ್ದು ಒಂದು ಉಂಡಿ ಮಾಡಿ ತಿನ್ನರಿ, ಗೊತ್ತಾಗ್ತದೆ. ರವಾದುಂಡಿ ಹೆಂಗಿರ್ತದ್ರಿ, ಸಪ್ಪಗಿರ್ತದ. ಅದ್ರೊಳಗ ಸಕ್ರಿ ಇದ್ದದ್ದಕ್ಕ ನಾವು ಸಕ್ರಿ ರುಚಿನೇ ರವಾದ ರುಚಿ ಅಂತ ತಿಳ್ಕೊಂಡು ತಿಂತೀವಲ್ಲ, ಹಿಂಗಾಗಿ ಸಕ್ರಿ ರುಚಿನೇ ರವಾದ ರುಚಿ. ಅದಕ್ಕೆ ನಾವೇನ್ ಮಾಡೀವಿ, ಸಕ್ರಿಯನ್ನ ಬಿಟ್ಟು ರವನೇ ರುಚಿ ಅದ ತಿಳ್ಕೊಂಡು ರವಾದುಂಡಿ ಅಂತೀವಲ್ಲ,
ಹಂಗದ ಈ ಜಗತ್ತಿನ ಸುಖ. ಈ ಜಗತ್ತ ಬಹಳ ವಿಚಿತ್ರವಾಗಿದೆ, ಬಹಳ ವಿಚಿತ್ರದ. ನೋಡೋರು ಹೇಗೆ ಹೇಗೆ ಭಾವಿಸುತ್ತಾರೋ ಹಾಗೆ ಹಾಗೆ ಕಾಣಿಸುತ್ತದೆ. ಯಾರ್ಯಾರು ಏನೇನು ಅವರವರ ದೃಷ್ಟಿ ಹೆಂಗದ ಅವರವರ ಭಾವಕ್ಕೆ, ಅವರವರ ಭಕುತಿಗೆ ಅವರವರ ತೆರನಾಗಿ ಇರುತ್ತೀಯನು ಶಿವಯೋಗಿ ಅಂತ ಬಾಲಲೀಲಾ ಮಹಾಂತ ಶರಣರು ಹೆಂಗೆ ಹೇಳ್ತಾರೆ. ಹಾಗೆ ಇಲ್ಲಿ ಜಗತ್ತು ಬಹಳ ವಿಚಿತ್ರವಾಗಿದೆ. ತತ್ವಜ್ಞಾನಿಯ ದೃಷ್ಟಿಗೆ ಇದು ಜಗತ್ತನ್ನದೇ ಇಲ್ಲ, ಇಲ್ಲದ ಜಗತ್ತು ತೋರ್ತದ. ಯಾಕೆ ತೋರ್ತದ? ತುಚ್ಛವಾಗ್ಯದ, ಇದು ಬಾಧ ಹೊಂದುತ್ತದ. ಬಂಜೆಯ ಮಗನ ಹಾಗೆ ಅದು ಇಲ್ಲವೇ ಇಲ್ಲ. ಬ್ರಹ್ಮ ಸ್ವರೂಪವನ್ನು ಮರ್ತದ್ದಕ್ಕೆ ನಾಮರೂಪಾತ್ಮಕ ಜಗತ್ತು ತೋರ್ಲಿಕ್ಕತ್ತದ ಅಂತೇಳಿ ತತ್ವಜ್ಞಾನಿ ಹೇಳ್ತಾನೆ. ವ್ಯಾವಹಾರಿಕವಾಗಿ ಪ್ರಾತಿಭಾಷಿಕವಾಗಿ ಭಾವರೂಪದಿಂದ ತೋರುತ್ತಿರುವ ಈ ಜಗತ್ತು ಕೆಲವೊಂದು ಸಾರಿ ಪ್ರಾತಿಭಾಷಿಕವಾಗಿ ತೋರ್ತದ, ಕೆಲವೊಂದು ಸಾರಿ ವ್ಯಾವಹಾರಿಕವಾಗಿ ತೋರ್ತದ. ಈ ಜಗತ್ತು ಪಾರಮಾರ್ಥಿಕವಾಗಿ ಅಭಾವ ರೂಪವಾಗಿದೆ. ಭಾವ ಅಭಾವ. ಭಾವ ಅಂತಂದ್ರೆ ಇರದು, ಅಭಾವ ಅಂತಂದ್ರೆ ಇಲ್ಲದಂಗಾಗಲ್ಲ. ಅದಕ್ಕಿದು ಜಗತ್ತು ಹೆಂಗದ? ಅಭಾವ ರೂಪ ಅದ. ಪಾರಮಾರ್ಥಿಕವಾಗಿ ಅಭಾವ, ವ್ಯಾವಹಾರಿಕ ಮತ್ತು ಪ್ರಾತಿಭಾಷಿಕವಾಗಿ ಭಾವ. ವ್ಯಾವಹಾರಿಕ ದೃಷ್ಟಿಯೊಳಗಿದ್ದವರು, ಆ ಮಟ್ಟದಾಗಿದ್ದವರಿಗೆ ಅದು ಭಾವ. ಪ್ರಾತಿಭಾಷಿಕ ದೃಷ್ಟಿಯೊಳಗಿದ್ದವರಿಗೆ ಭಾವ. ಪಾರಮಾರ್ಥಿಕವಾಗಿರೋರಿಗೆ ಅಭಾವ. ಈ ರೀತಿ ಅಭಾವ ರೂಪವಾಗಿದೆ, ಸತ್ಯವಾಗಿ ಇಲ್ಲ. ಇದು ಸತ್ಯವಾಗಿ ಇಲ್ಲ. ಶ್ರುತಿಗಳು, ಗುರುಗಳು, ಮಹಾತ್ಮರು ಈ ಜಗತ್ತನ್ನ ಏನಂತಾರಪ್ಪ ಅಂದ್ರೆ ಅತ್ಯಂತ ಅಭಾವ. ಅತ್ಯಂತ ಅಭಾವ ಅಂತಂದ್ರೆ ಎಂದೂ ಇಲ್ಲ, ಎಲ್ಲೂ ಇಲ್ಲ, ಒಟ್ಟ ಇಲ್ಲ. ಅದಕ್ಕೆ ಇದಕ್ಕೇನಂತಾರ? ತುಚ್ಛ ಅಂತ. ತುಚ್ಛ ಅಂತಂದ್ರೇನು? ಎಂದೂ ಇಲ್ಲದ್ದು, ಎಲ್ಲೂ ಇಲ್ಲದ್ದು, ಎಲ್ಲೆಲ್ಲೂ ಇಲ್ಲದ್ದು, ಎಂದೆಂದೂ ಇಲ್ಲದ್ದು ಅಂತದ್ದು. ತುಚ್ಛವಾದದ್ದು, ಬಂಜೆಯ ಮಗನಂಗ ಇದ್ದದ್ದು ಇದೇ ತೋರಿ ಭಾರಿ ದೊಡ್ಡದೇನೋ ಅನ್ನಂಗೆ ಅನ್ನಿಸ್ತಿರ್ತದಲ್ಲ, ಇದು ನಿಸ್ಸಾರ, ಏನೇನು ಉಪಯೋಗ ಇಲ್ಲ, ವಿನಾಶಿ. ಇವೆಲ್ಲ ಸತ್ಯವನ್ನ ತಿಳ್ಕೊಂಡು ನಾವೇನ್ ಮಾಡಬೇಕು? ಇದರೊಳಗೆ ನಮ್ಮ ಹಠಗಳನ್ನ ಮಾಡಲಾರೆ ಸರಳವಾಗಿ ಹೋಗ್ಬೇಕು. ನೆಕ್ಸ್ಟ್ ಏನದ? ಎರಡನೇದ್ದು ಮಧ್ಯಮ ಅಧಿಕಾರಿಗಳು, ಉತ್ತಮ ಅಧಿಕಾರಿಗಳು, ತತ್ವಜ್ಞಾನಿಗಳ ದೃಷ್ಟಿಗೆ ಇದು ತುಚ್ಛ. ಇದು ಉತ್ತಮ ಅಧಿಕಾರಿಗಳ ಅನುಭವ. ಇಷ್ಟ ತನಕ ಹೇಳಿದ್ದು. ಈಗೇನದ? ಮಧ್ಯಮ ಅಧಿಕಾರಿಗಳು ಏನ್ ಹೇಳ್ತಾರ? ಅವರಿಗೆ ವ್ಯಾವಹಾರಿಕವಾಗಿ ಈ ಜಗತ್ತು ಸತ್ಯ ಅದ. ಯಾರು ಈ ಜಗತ್ತು ಸತ್ಯ ಅಂತ ವಾದಿಸ್ತಾರ ಅವರೆಲ್ಲರೂ ಎಲ್ಲಿದಾರಂದ್ರ ಉತ್ತಮ ಅಧಿಕಾರಿಗಳ ಮಟ್ಟಕ್ಕೆ ಬಂದಿಲ್ಲ ಅವರು, ಮಧ್ಯಮ ಅಧಿಕಾರಿಗಳು. ಈ ಯಾರು ಮಧ್ವಾಚಾರ್ಯರ ಒಂದು ದ್ವೈತ ಸಿದ್ಧಾಂತ ಏನಂತಾರಲ್ಲ ಪ್ರತಿಪಾದನೆ ಮಾಡಿತ್ತು, ಅದು ಏನದಪ್ಪ ಅಂತಂದ್ರೆ ಮಧ್ಯಮ ಅಧಿಕಾರಿ ಮಟ್ಟದ್ದು. ಅದೇನಂದ್ರ ಅವರಿಗೆ ಜಗತ್ತು ಸತ್ಯ, ಬ್ರಹ್ಮನು ಸತ್ಯ, ಎರಡೂ ಸತ್ಯ. ಮತ್ತೆ ಅರವಿಂದಾಶ್ರಮದವ್ರು ಏನದಾರ, ಅವರು ಮಧ್ಯಮ ಅಧಿಕಾರಿಗಳೇ ಅವರು. ಯಾಕಂದ್ರೆ ಅವ್ರ ಜಗತ್ ಸತ್ಯ ಅಂತಾರ ಅವ್ರು. ಅದನ್ನ ನಾವು ಉತ್ತಮ ಅಧಿಕಾರಿಗಳ ಮಟ್ಟಕ್ಕೆ ಆ ಸ್ಥಾನಮಾನ, ಆ ಗೌರವ ಅವ್ರಿಗೆ ಕೊಡ್ಲಕ್ಕಾಗಲ್ಲ. ಅವರ ಮಧ್ಯಮ ಅಧಿಕಾರಿಗಳ ಮಟ್ಟದಲ್ಲಿದ್ದವರು ಅವ್ರು ಏನ್ ಮಾಡ್ಕೊಂಡಿರ್ತಾರ, ತಮ್ಮಷ್ಟಕ್ಕೆ ತಾವೇ ಉತ್ತಮ ಅಧಿಕಾರಿಗಳು, ಅದೇ ಮಟ್ಟನೇ ಉತ್ತಮ ಅಧಿಕಾರ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರ ಅವ್ರು. ಹೀಗಾಗಿ ಅವರು ಬೆಳೆಸಿಕೊಂಡಂತ ಒಂದು ಪ್ರೌಢಿಮೆಗೆ ನಾವು ಯಾವುದೇ ಒಂದು ಟೀಕೆ ಮಾಡ್ಲಿಕ್ಕೆ ಹೋಗಬಾರ್ದು. ಯಾಕಂತಂದ್ರೆ ಅವರು ಅದೇ ಅಲ್ಟಿಮೇಟ್, ಅವ್ರಿಗೆ ಅದೇ ಗ್ರೇಟ್ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರ. ತಿಳ್ಕೊಂಡು ಹೊತ್ತನಾಗ ನಾವು ಹೋಗಿ ನೀವು ಮಧ್ಯಮ ಅಧಿಕಾರಿಗಳಿದ್ರಿ ಅಂತ ಅನ್ನಬಾರ್ದು. ಅವ್ರದ್ದು ಏನ್ ಸ್ಥಾನಮಾನ ಅನ್ನೋದು ನಾವು ತಿಳ್ಕೊಳ್ಬೇಕೆ ಹೊರತು ಬಳಸದಿರುವ ಅದ್ವೈತವನ್ನು ಬಾಯದಳು ಹೊರಗೆ ಯಾರಿಗೆ ಹೋಗಿ ನೀವು ಆ ಅಧಿಕಾರಿ ಈ ಮಟ್ಟದವ್ರಂತ ಏನು ಅನ್ಲಕ್ಕೆ ಹೋಗಬಾರ್ದು. ಸುಮ್ಮನೆ ನೋಡ್ತಿರ್ಬೇಕಷ್ಟೇ. ಅರವಿಂದಾಶ್ರಮದವ್ರು ಜಗತ್ ಸತ್ಯ ಅಂತಾರ.
ಯಾರ್ಯಾರು ಈ ಜಗತ್ ಸತ್ಯ ಅಂತಾರ ಅವರೆಲ್ಲರೂ ಮಧ್ಯಮ ಅಧಿಕಾರಿಗಳಷ್ಟೇ ವೇದಾಂತ ಸಿದ್ಧಾಂತದ ಪ್ರಕಾರ. ಎಲ್ಲ ಪರಮಾತ್ಮನ ಸುದ್ದಿ ಮಾತಾಡ್ತಾರೆ, ಎಲ್ಲ ಮಾತಾಡಿ ಜಗತ್ ಸತ್ಯ, ಜಗತ್ತನ್ನೇ ಬಳಸ್ಕೊಂಡು ಬದುಕ್ತೀರಿ ನೀವು, ಜಗತ್ತಿಗೆ ಅದು ಹೆಂಗ್ ನಿತ್ಯ ಅಂತೀರಿ ಅಂತಾರ. ಹಿಂಗೆಲ್ಲ ಇದ್ದು ನಾವು ಎಲ್ಲರ ಮಧ್ಯೆ ಇದ್ದು ಎಲ್ಲವನ್ನ ತಿಳ್ಕೊಂಡು ಯಾರಿಗೆ ವಿರೋಧ ಇರ್ಲಾರ್ದಂಗ ಅವರವರ ವಿಚಾರದಂಗ ಅವರವ್ರ ಜೊತೆ ಇದ್ದು ತಿಳ್ಕೊಂಡು ನಮ್ಮದೇ ಆದ ನಿರ್ಣಯ ನಮಗೆ ಸಿಗೋ ತನಕ ಕೇಳಬೇಕಾಗ್ತದ. ಆಮೇಲೆ ನಮ್ಮ ಸ್ವಭಾವ, ನಮ್ಮ ನಿರ್ಣಯ ನಮ್ಮದೇ ಉಂಟಾದ ಮೇಲೆ ಅವರು ಹೇಳಿದ್ದು ಎಷ್ಟರ ಮಟ್ಟಿಗೆ ಸರಿ, ಇವ್ರು ಹೇಳಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಗೊತ್ತಾಗ್ತದೆ. ಯಾರು ಹೇಳಿದ್ದು ಎಷ್ಟರ ಮಟ್ಟಿಗೆ ಸರಿ ಇದ್ರೂ ಸಹಿತ ಅವರೆಲ್ಲರೂ ನಮಗ ಈ ಮಟ್ಟಕ್ಕೆ ಬರೋದಕ್ಕೆ ಸಹಾಯ ಮಾಡಿರ್ತಾರೆ. ಒಂದು ಬಿಲ್ಡಿಂಗು ಮೇಲೆ ಏಳ್ಬೇಕಾದ್ರೆ ಕೆಳಗಿನ ಇಟ್ಟಂಗಿಗಳೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ಮೇಲೆ ಒಂದು ಬಿಲ್ಡಿಂಗ್ ಬಂದಿರ್ತದೆ. ನಾವು ಒಂದೇ ಸಲ ಒಂದೇ ಮೇಲೆ ಛತ್ತಿನ ಮೇಲೆ ಹೋಗಿ ಕಳಸ ಇಡ್ಲಕ್ ಬರಂಗಿಲ್ಲ. ಎಲ್ಲ ಅಷ್ಟು ಕೆಳಗಿಂತ ಏನು ಕಟ್ಟಿಕೊಂಡು ಕಟ್ಟಡ ತಯಾರಾಗಿರ್ತದ. ಆ ಕಟ್ಟಡದ ಉಪಾದಿಯಲ್ಲಿ ಪ್ರತಿಯೊಂದು ಸಣ್ಣ ಸಣ್ಣ ಚಿಂಪಿಗೆ ಸಹಿತ ನಾವು ಧನ್ಯವಾದ ಹೇಳಬೇಕು. ಎಷ್ಟೋ ಗುರುಗಳು, ಎಷ್ಟೋ ಶಾಸ್ತ್ರಗಳು, ಎಷ್ಟೋ ಜನ ಅನುಭಾವಿಗಳು ನಮ್ಮ ಈ ಆಧ್ಯಾತ್ಮ ಸಾಧನೆಯ ಶಿಖರಕ್ಕೆ ಅವ್ರದೆಲ್ಲ ಸಹಾಯ, ಅವ್ರದೆಲ್ಲ ಮಾರ್ಗದರ್ಶನ, ಅವ್ರದೆಲ್ಲ ಕೃಪೆ ಇದ್ದದಕ್ಕೆ ನಾವು ಈ ಮಟ್ಟಿಗೆ ಅರ್ಥ ಮಾಡ್ಕೊಂಡಿರ್ತೀವಿ. ಯಾರನ್ನು ನಾವು ಕಡೆಗಣಿಸಿ ಮಾತನಾಡಂಗಿಲ್ಲ. ಅದಕ್ಕೆ ಮಧ್ಯಮ ಅಧಿಕಾರಿಗಳು ಈ ಜಗತ್ತನ್ನು ಸತ್ಯ ಎಂದು ಹೇಳಲು ಬರಲ್ಲ, ಮಿಥ್ಯ ಎಂದು ಹೇಳಲು ಬರಲ್ಲ. ಮಧ್ಯಮ ಅಧಿಕಾರಿಗಳದ್ದು ಹೆಂಗದ, ಅವರು ಈ ಜಗತ್ತು ಸತ್ಯ ಅಂತ ಹೇಳಕ್ ಬರಲ್ಲ, ಮಿಥ್ಯ ಅಂತ ಹೇಳಕ್ ಬರಲ್ಲ. ಇದು ಬಾರಿ ಅದ, ಇದು ಅನಿರ್ವಚನೀಯವಾಗಿದೆ ಅಂತಾನೆ. ಉತ್ತಮ ಅಧಿಕಾರಿ ಏನ್ ಹೇಳ್ತಾನ, ಜಗತ್ತನ್ನದೇ ಇಲ್ಲ, ಜಗತ್ ಮಿಥ್ಯ ಅಂತಾನ. ಮಧ್ಯಮ ಅಧಿಕಾರಿ ಏನಂತಾನ, ಇದಕ್ಕೆ ಸತ್ಯ ಅನ್ಲಕ್ ಬರಲ್ಲ, ಮಿಥ್ಯ ಅನ್ಲಕ್ ಬರಲ್ಲ, ಇದಕ್ಕೆ ಅನಿರ್ವಚನೀಯ ಅಂತಾನ. ಹೆಂಗ, ಯಾಕಂದ್ರೆ ಡಬಲ್ ಗೇಮ್ ಅದ ಇದ್ರಾಗ. ಏನಂದ್ರೆ ಈಗ ಒಂದು ನೆಕ್ಲೆಸ್ ಇಟ್ಟಿರಿ, ಬಂಗಾರ ನೆಕ್ಲೆಸ್ ಇಟ್ಟಿರಿ, ಇಟ್ಟ ಮೇಲೆ ಅದಕ್ಕೆ ಬಂಗಾರ ಅಂದ್ರ ನೆಕ್ಲೆಸ್ ತಪ್ತದ, ನೆಕ್ಲೆಸ್ ಅಂದ್ರ ಬಂಗಾರ ತಪ್ತದ. ಒಂದ್ ಅದು ಅನ್ನಂಗಿಲ್ಲ, ಒಂದ್ ಇದು ಅನ್ನಂಗಿಲ್ಲ. ಹೀಗಾಗಿ ಏನದಪ್ಪ ಅಂದ್ರೆ ಅದು ಅನಿರ್ವಚನೀಯ, ಏನು ಹೇಳಂಗಿಲ್ಲ, ಸುಮ್ ಅನುಭವಿಸ್ಬೇಕಷ್ಟೇ ಅಂತ ಹೇಳ್ತಾನ. ಲೌಕಿಕ ಜೀವಿಗಳು ಜಗತ್ತನ್ನ ಸತ್ಯ ಅಂತ ತಿಳಿತಾರೆ. ಅಂದ್ರೆ ಇವ್ರು ಯಾರು, ಕನಿಷ್ಠ ಅಧಿಕಾರಿಗಳು. ಕನಿಷ್ಠ ಅಧಿಕಾರಿಗಳು ಅದಕ್ಕೆ 3 ಸ್ಟೆಪ್ ಕೊಟ್ಬಿಟ್ಟ. ಎಷ್ಟು ಚಂದದ ನೋಡ್ರಿ. ಕನಿಷ್ಠ ಅಧಿಕಾರಿಗಳು ಏನಪ್ಪ, ಈ ಜಗತ್ತು ಸತ್ಯ ಅಂತಾರೆ. ಕನಿಷ್ಠ ಅಧಿಕಾರಿಗೆ ಜಗತ್ತು ಸತ್ಯ, ಮಧ್ಯಮ ಅಧಿಕಾರಿಗೆ ಜಗತ್ತು ಅನಿರ್ವಚನೀಯ ಮತ್ತು ಉತ್ತಮ ಅಧಿಕಾರಿಗೆ ಜಗತ್ತು ಮಿಥ್ಯಾ. ಕೆಲವರಿಗೆ ಜಗತ್ತು ಅಸತ್ಯವಾಗಿದೆ, ಕೆಲವರಿಗೆ ಅನಿರ್ವಚನೀಯವಾಗಿದೆ, ಕೆಲವರಿಗೆ ಸತ್ಯವಾಗಿದೆ, ಇನ್ನು ಕೆಲವರಿಗೆ ತುಚ್ಛವಾಗಿದೆ, ಅದು ಯಾವ ಕಾಲಕ್ಕೂ ಇಲ್ಲದ್ದು ಅಂತಾರೆ. ಇನ್ನು ಕೆಲವರಿಗೆ ಬಂಜೆಯ ಮಗನ ಹಾಗೆ ಇಲ್ಲದ್ದೇ ಎಲ್ಲದ್ದು ಆಗಿ ಕೂತ್ಬಿಟ್ಟರು. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ವಿಧವಾಗಿ ಏಕೆ ತೋರುತ್ತಿದೆ. ಯಾಕೆ ತೋರ್ತದಪ್ಪ ಅಂದ್ರ, ಈ ಜಗತ್ತಿನಲ್ಲಿ ಏನದಂದ್ರ ಒಂದೇ ತರ ಇರಲಿದು, ಪರಿವರ್ತನಶೀಲ. ಇದು ನಿರಂತರವಾಗಿ ಪರಿವರ್ತನ ಆಗ್ತಿರ್ತದೆ. ಈ ಜಗತ್ತ ಪರಿವರ್ತನಶೀಲ ಅದೇ. ಜಗತ್ತ ಪರಿವರ್ತನಶೀಲ ಅದೇ. ನಮಗೆ ನಿನ್ನೆ ಇದ್ದದ್ದೇ ಇವತ್ತು ಇದೆ ಅಂತ ಅನ್ನಿಸಿದರೂ ಕೂಡ ಅದು ಪರಿವರ್ತನೆ ಆಗಿದೆ. ನಮಗ ಪರಿವರ್ತನೆ ಕಣ್ಣಿಗೆ ಒಂದು ದಿವಸನಾಗ ಏನ್ ಪರಿವರ್ತನೆ ಆಗಿದ್ದು ಕಾಣಂಗಿಲ್ಲ. ಒಂದು 4-5 ವರ್ಷ ಬಿಟ್ಟು ಯಾರೇ ಒಬ್ಬರ ಮನೆಗೆ ಒಬ್ರು ಹೋದ್ರು ಅಂತಂದ್ರೆ ಅವ್ರ ಮನೆಯೊಳಗೆ ಎಲ್ಲ ವ್ಯತ್ಯಾಸ ಆಗಿಬಿಟ್ಟಿರ್ತಾವ. 4-5 ವರ್ಷ ಹಿಂದಿರೋ ಲಕ್ಷಣಗಳು ಈಗ ಇರಂಗಿಲ್ಲ. ಮುಖದ ಲಕ್ಷಣಗಳು ಚೇಂಜ್ ಆಗಿರ್ತವ, ಮನೆಯ ವ್ಯವಸ್ಥೆಗಳು ಚೇಂಜ್ ಆಗಿರ್ತವ, ಮನೆಯ ಜನರ ಸಂಖ್ಯೆಗಳು ಹೆಚ್ಚು ಕಡಿಮೆ ಆಗಿರ್ತಾವ. ಒಂದಿಷ್ಟು ಮಂದಿ ಹೋಗಿರ್ತಾರ, ಒಂದಿಷ್ಟು ಮಂದಿ ಬಂದಿರ್ತಾರ.
ಏನೋ ನಡೆದಿರ್ತದೆ, ಒಟ್ಟ ಚೇಂಜಸ್ ಆಗಿರ್ತವೆ, ಒಂದೇ ತರ ಇರಂಗಿಲ್ಲ. ಇದು ಪರಿವರ್ತನಶೀಲವಾಗಿದೆ. ನಮಗೆ ನಿನ್ನೆ ಇದ್ದದ್ದೇ ಇವತ್ತು ಇದೆ ಅಂತ ಅನ್ನಿಸಿದರೂ ಕೂಡ ಅದು ಪರಿವರ್ತನೆ ಆಗಿದೆ. ಆ ಒಂದು ಜಗತ್ತ ನಿನ್ನೆದು ಕ್ಷಣಕ್ಕ ಇಲ್ಲದು. ಇಲ್ಲದ ಜಗತ್ತ ಏನಾಗ್ಲಿಕ್ಕತ್ತದ, ವಾದ ಕ್ಷಣ ಇದ್ದದ್ದು ಈಗಿಲ್ಲ. ನ ಶ್ವರ, ಶ್ವರ ಅಂದ್ರೆ ಕ್ಷಣ. ಎಂತ ಕ್ಷಣ? ಮುಂದಿನ ಕ್ಷಣ. ನ ಅಂದ್ರೆ ಮುಂದಿನ ಕ್ಷಣ ಇಲ್ಲ. ಈ ಕ್ಷಣ ಇದ್ದದ್ದು ಮುಂದಿನ ಕ್ಷಣ ಇಲ್ಲ. ಕ್ಷಣಕ್ಕೆ ಇದು ಪರಿವರ್ತನೆ ಆಕೋತ ಹೋಗ್ತಾ ಇದೆ. ಜಗತ್ತು ಒಂದೇ ರೀತಿ ನಿರ್ವಿಕಾರಿ ಆಗಿತ್ತು ಅಂತಂದ್ರೆ, ಅದು ನಿರ್ವಿಕಾರಿ ಆಗಿತ್ತು ಅಂತಂದ್ರೆ ಬಾಲ್ಯ ಹೋಗಿ ಯೌವನ ಬರಬಾರದಾಗಿತ್ತು, ಯೌವನ ಹೋಗಿ ಮುಪ್ಪು ಬರಬಾರದಾಗಿತ್ತು, ಒಂದೇ ತರ ಇರಬೇಕಾಗಿತ್ತು. ಬಾಲ್ಯ ಹೋಗಿ ಒಮ್ಮೆಲೆ ಯೌವನ ಬರಂಗಿಲ್ಲ. ಬಾಲ್ಯ ಹೋಗಿ ಒಮ್ಮಿಗೆ ಯೌವನ ಬರಂಗಿಲ್ಲ. ಸುಮಾರು 25 ವರ್ಷ ಕ್ಷಣ 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 ಪ್ರತೀ ಕ್ಷಣ ಪರಿವರ್ತನೆ ಆಗಿ ಯೌವನ ಬರ್ತದೆ. ಒಂದೇ ಸಲಕ್ಕೆ ಏಕಕಾಲಕ್ಕೆ ಬರಲ್ಲ. ಯೌವನ ಹೋಗಿ ವೃದ್ಧಾಪ್ಯ ಸಹಿತ 60 ವರ್ಷ ಆಗಬೇಕು ಅಂತಂದ್ರೆ ಕ್ಷಣ ಕ್ಷಣ ಕ್ಷಣ, ಹನಿ ಹನಿ ಕೂಡಿದರೆ ಹಳ್ಳ ಅಂತಲ್ಲ, ಅನೇಕ ಕ್ಷಣಗಳು ಸೇರಿ ಆಯುಷ್ಯ ಸೇರಿ ವೃದ್ಧನಾಗ್ತಾನೆ. ಈ ರೀತಿ ಯದ್ಯಪಿ ಟೀಕಾ ಎಷ್ಟಾಯ್ತು ಟೈಮ್? 8:25 ಆಯ್ತು. ಮತ್ತೆ ನೋಡೋಣ. ಇವತ್ತು ಮತ್ತೆ ಜಾಸ್ತಿ ಮುಂದೆ ಹೋಗೋದು ಬೇಡ. ಆಲ್ರೆಡಿ ಬೆಳಗ್ಗೆ ಕಷ್ಟಪಟ್ಟು ಕುಂತು ಕೇಳಿರ್ತೀರಿ. ಇನ್ನೊಂದು ದಿವಸ ಮತ್ತೆ ದೇವರು ಕೂಡಿಸಿ ಕೊಟ್ಟಾಗ ನಾವು ನೀವು ಸೇರಿ ಮುಂದಿನ ಭಾಗ ಚಿಂತನೆ ಮಾಡೋಣ ಅಂತೇಳಿ ಇದನ್ನ ಇಲ್ಲಿಗೆ ಮೊಟಕುಗೊಳಿಸ್ತಾ ಇದ್ದೇನೆ. ಇಲ್ಲಿಯ ತನಕ ಶಾಂತ ಚಿತ್ತರಾಗಿ ಕೇಳಿದ ತಮ್ಮೆಲ್ಲರ ಶ್ರೀಪಾದರಿಗೆ ಅನಂತ ಅನಂತ ಶರಣಾರ್ಥಿಗಳು. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಜಯ ಜಯ ಶುದ್ಧ ಜಯ 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 ಶುದ್ಧ. ಇದುವರೆಗೆ ಸಂತರಾದ ಶ್ರೀ ಶರಣಬಸವ ಮಹಾಸ್ವಾಮಿಗಳು, ಶ್ರೀ ವಿಚಾರ ಸಾಗರ ಸಾಧು ಶ್ರೀ ನಿಷ್ಠದಾಸಿಯವರ ಕೃತಿ. ಇದರಲ್ಲಿ 5ನೇ ತರಂಗದಲ್ಲಿ ಬರುವ 240 ವಿಷಯ ಅಂತ ಅಸೃಷ್ಟಿ ಮಹಾರಾಜರಿಗೆ ಉಪದೇಶ. 152ನೇ ದೋಹದಲ್ಲಿ ಯಾವುದೇ ಕ್ರಮವಿಲ್ಲದೆ ಈ ನಾಮರೂಪಾತ್ಮಕ ಜಗತ್ತು ನಮಗ ಭಾಸಮಾನವಾಗ್ತಾ ಇದ್ದಿ. ತನ್ನ ವಿನೋದಕ್ಕೆ ತಾನ ಸಕಲ ಜಗತ್ತನ್ನ ಸೃಷ್ಟಿ ಮಾಡಿದ. ತನ್ನ ವಿನೋದಕ್ಕೆ ತಾನೇ 84 ಲಕ್ಷ ಜೀವರಾಶಿಗಳನ್ನ, ಅವುಗಳ ಭೋಗ ವಸ್ತುಗಳನ್ನು ಕೂಡ ಸೃಷ್ಟಿ ಮಾಡಿದ. ಜೀವಿಗಳಿಗೆ ಸುಖ ದುಃಖಗಳನ್ನು ನೀಡಿ ಸಂತೋಷಪಡಿಸ್ತಾ ತನಗೆ ಆಟ ಸಾಕಾದಾಗ ತನ್ನಲ್ಲೇ ಅವನ್ನ ಆಯ್ಕೆ ಮಾಡಿಕೊಂಡ. ಸಮಗ್ರ ಶರಣಾಗತಿ, ಅಭೀಪ್ಸೆ, ಸತತ ಪ್ರಯತ್ನ ನಮ್ಮಲ್ಲಿರಬೇಕು. ಪರಮಾತ್ಮನ ಕರುಣೆ ಇರಬೇಕು. ನಮ್ಮ ಅಂತಃಕರಣ ಯೋಗ್ಯ ಆದಾಗ ಆ ಪರಮಾತ್ಮನ ಕರುಣೆ ತಾನಾಗಿಯೇ ನಮಗ ಹೊರದು ಬರ್ತೈತಿ. ಸತತ ಪ್ರಯತ್ನ, ಶ್ರವಣ ನಿರಂತರವಾಗಿ ಇರ್ಬೇಕಾಗ್ತತಿ. ಸಣ್ಣ ಮಕ್ಕಳ ಆಟದಂತೆ ಆ ಪರಮಾತ್ಮ ಆಟ ಆಡೋಣ. ಉಸಿದಿರುವವರೆಗೆ ಮಾತ್ರ ಎಲ್ಲ ಆಟ ನಡಿತೈತಿ. ಸಣ್ಣ ಸಣ್ಣ ಮಕ್ಕಳು ಹೆಂಗ ಉಸಿರಿನೊಳಗೆ ಮನೆ ಕಟ್ಟಿ ಗಂಡ ಹೆಂಡತಿಯಾಗಿ ಸಂಸಾರ ಮಾಡಿ ಆಟ ಆಡ್ತಾರ. ಕಡೆಗೆ ಆಟ ಸಾಕಾದಾಗ ಅದನ್ನ ಒತ್ತು ಕೆಡಿಸಿ ಹೋಗ್ಬಿಡ್ತಾರ. ನಮ್ಮ ಸಂಸಾರನ್ನು ಕೂಡ ಅದಂತೆ ಅಶಾಶ್ವತವಾದದ್ದಾಗೈತಿ. ಯಾವ ರೀತಿ ಕ್ರಮ ಇದ್ದಾನೆ ಈ ಸ್ವಪ್ನ ಪ್ರಪಂಚ ತೋರ್ತೈತೋ ಅದರಂತೆ ಈ ಜಾಗೃತ ಪ್ರಪಂಚವೂ ಕೂಡ ಕ್ರಮರಹಿತವಾಗೈತಿ, ಕ್ರಮವಿಲ್ಲದಾಗೈತಿ. ಜಗತ್ತು ನಿಮಿತ್ತ ರಹಿತ ಮತ್ತು ಕ್ರಮವಿಲ್ಲದೆ ಆಗೈತಿ. ಜಗತ್ತಿನಲ್ಲಿ ಯಾವಾಗ್ಲಾದ್ರೂ ಎಲ್ಲಿಯಾದ್ರೂ ಏನಾದ್ರೂ ಆಗ್ಬಹುದು, ಅಲ್ಲಿ ನಮ್ಮ ನಿರ್ಧಾರ ಏನೂ ನಡೆಯುವುದಿಲ್ಲ. ಹಿಂಗ ಆಗ್ತದಂತ ಹೇಳಕ್ ಬರುವುದಿಲ್ಲ. ಈ ಉಪನಿಷತ್ಕಾರರು ಸತ್ಯಾನುಭವಿಗಳಾಗಿದ್ರು. ಜಗತ್ತು ಈ ಸೃಷ್ಟಿ ಕ್ರಮ ಇಲ್ಲದರಿಂದ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ತಮ್ಮ ಒಂದು ನಿರ್ಧಾರವನ್ನು, ತಮ್ಮ ಒಂದು ಅನಿಸಿಕೆಗಳನ್ನ ತಿಳಿಸಿಕೊಟ್ರು. ಅಲ್ಲಿ ನಿಮಿತ್ತ ಇಲ್ಲ, ಕ್ರಮ ಇಲ್ಲದರಿಂದ
ತಮ್ಮದೇ ಆದ ಅಭಿಪ್ರಾಯಗಳನ್ನ ಹೇಳಿದ್ರು. ಅವರವರ ದೃಷ್ಟಿಯಂತೆ ಆ ಜಗತ್ತನ್ನ ಕಂಡಾರ, ಹೇಳ್ಯಾರ. ಹಿಂದಿನ ಕಾಲದ ಜನರ ಜೀವನ ಬಹಳ ಕಷ್ಟದಾಯಕವಾಗಿತ್ತು. ಈಗಿನಂತೆ ಅಲ್ಲಿ ಸೌಲಭ್ಯಗಳು ಇರಲಿಲ್ಲ. ಜಗತ್ತು ಅದ್ಭುತ ಅನಿಸಿದ್ರೆ ಕೆಲವರಿಗೆ ಕೆಟ್ಟು ಹೋದಂತೆ ಅಲ್ಲಿ ಕಾಣಿಸ್ತು. ಮಿಶ್ರ ಅನುಭವಗಳನ್ನ ಆದದ್ದನ್ನು ನಾವು ಕಾಣ್ತೀವಿ. ಅದೇ ಗಾಳಿ, ಅದೇ ನೀರು, ಅದೇ ಭೂಮಿ ಇದ್ರೂ ಕೂಡ ಆ ಜನರ ಮನಸ್ಥಿತಿಗಳು, ದೃಷ್ಟಿಗಳು ಭಿನ್ನ ಆಗಿದ್ವು. ಈ ಸಂಸಾರ ರಸಮಯವಾಗಿ ಕೆಲವರಿಗೆ ಕಂಡ್ರೆ ನೀರಸವಾಗಿ, ಕೆಲವರಿಗೆ ಮಲಿನವಾಗಿ ಕಂಡ್ರೆ ಕೆಲವರಿಗೆ ನಿರ್ಮಲವಾಗಿ ಕಂಡೈತಿ. ಕೆಲವರು ದುಃಖವನ್ನೇ ಸುಖರೂಪವಾಗಿ ಕಾಣ್ತಾರ. ತುಪ್ಪ ಹಚ್ಚಿದ ಒಂದು ಕತ್ತಿಯನ್ನ ನೆಕ್ಕಿದ ನಾಯಿಯಂತೆ ತನ್ನ ನಾಲಿಗೆಯಿಂದ ಗಾಯ ಆಗಿ ಅದರಿಂದ ಅದ ರಕ್ತ ಕತ್ತಿಗೆ ಹತ್ತಿದ್ದನ್ನ ಆ ಕತ್ತಿಯಿಂದನ ರಕ್ತ ಬರ್ತೈತೆ ಅಂತ ಹೇಳಿ ನೆಕ್ಕಿ ನೆಕ್ಕಿ ತನ್ನ ನಾಲಿಗೆಗೆ ಯಾವಾಗ ಅದು ನೋವಾಕತಿ ಅವಾಗ ಅದು ದುಃಖಕ್ಕೆ ಈಡಾಗಿ ಒದರ್ಕೋತ ಕುಂದಿರ್ತೈತಿ. ಅದರಂತೆ ಈ ದುಃಖವನ್ನೇ ಸುಖ ಅಂತ ಹೇಳಿ ಅವಿವೇಕಿಗಳು ವಿನಾಶವುಳ್ಳ ಈ ರಸಹೀನವಾದ ಈ ಜಗತ್ತನ್ನ ಅದನ್ನೇ ನಂಬಿ ಅದರೊಳಗನ ಒಂದಾಗಿ ತಮ್ಗೆ ದುಃಖವನ್ನು ಅನುಭವಿಸ್ತಾರ. ಹೆಂಗ ರವಾ ಉಂಡೆ ತಿಂದಾಗ ಸಕ್ಕರೆ ರುಚಿ ಆ ರವೆ ರುಚಿ ಅನ್ನಂತೆ ನಾವು ತಿಳ್ಕೊಳ್ತೀವಿ. ಆದ್ರ ರವೆ ಸಪ್ಪಗಿರ್ತತಿ, ಆದ್ರ ರುಚಿ ಸಕ್ಕರೆದು. ನೀರಸವಾದ ಜಗತ್ತನ್ನ ರಸಮಯವಾಗೈತೆ ಅಂತೇಳಿ ತಿಳ್ಕೊತೀವಿ. ಹೆಂಗ ರವಾ ಉಂಡಿನ ಸಪ್ಪಗಿದ್ರು ಆ ಸಕ್ಕರೆ ಒಂದು ಸಂಬಂಧಿತ ಅದು ರುಚಿಯಾಗಿ ತಿಳಿಯುವಂತೆ ಈ ಒಂದು ನೀರಸವಾದ ಜಗತ್ತನ್ನ ನಾವು ರಸಮಯವಾಗಿ ತಿಳ್ಕೊತೀವಿ. ಈ ತತ್ವಜ್ಞಾನಿಯ ದೃಷ್ಟಿಗೆ ಜಗತ್ತು ಇಲ್ಲವೇ ಇಲ್ಲ. ಪ್ರಾತಿಭಾಷಿಕವಾಗಿ ವ್ಯವಹಾರಿಕವಾಗಿ ತೋರುವ ಈ ಜಗತ್ತು ಭಾವರೂಪವಾಗಿ ಮತ್ತು ಪಾರಮಾರ್ಥಿಕವಾಗಿ ಅದು ಅಭಾವ ರೂಪವಾಗಿ ತೋರ್ತಾ ಇದೆ. ಜ್ಞಾನಿಗಳಿಗೆ ಜಗತ್ತು ಅತ್ಯಂತ ಅಭಾವವಾಗಿರೋದ್ರಿಂದ ತುಚ್ಛ ಅನ್ಸೈತಿ, ಎಂದೂ ಇಲ್ಲತ್ತು ಎಲ್ಲೂ ಇಲ್ಲತ್ತ ಆಗೈತಿ. ಇನ್ನ ಮಧ್ಯಮಾಧಿಕಾರಿಗೆ ವ್ಯವಹಾರಿಕವಾಗಿ ಸತ್ಯವಾಗೈತಿ, ಬ್ರಹ್ಮನೂ ಸತ್ಯ ಆಗೈತಿ. ಅವರವರ ಸ್ಥಾನಮಾನಕ್ಕೆ ತಕ್ಕಂಗ ಅವರವರ ವಿಚಾರಗಳನ್ನ ವ್ಯಕ್ತಪಡಿಸ್ಯಾರ. ಯಾರಿಗೂ ವಿರೋಧ ಮಾಡಬಾರ್ದು. ನಮ್ಮ ಸಾಧನೆಗೆ ಅವರ ಒಂದು ವಿಚಾರಗಳು ಮಾರ್ಗದರ್ಶಕ ಆಗಿರ್ತಾವು. ಜಗತ್ತು ಸತ್ಯ ಅನ್ನಕ್ಕೂ ಬರುದಿಲ್ಲ, ಮಿಥ್ಯ ಅನ್ನಕ್ಕೂ ಬರುದಿಲ್ಲ. ಇದು ಅನಿರ್ವಚನೆ ಅನ್ನೋದು ಈ ಒಂದು ಮಧ್ಯಮ ಅಧಿಕಾರಿಗಳ ನಿರ್ಣಯ ಆಗೈತಿ. ಈ ಕನಿಷ್ಠ ಅಧಿಕಾರಿಗಳಿಗೆ ಜಗತ್ತು ಸತ್ಯ ಅಂತ ಅಂದ್ರು. ಜಗತ್ತು ಕೆಲವರಿಗೆ ಮಿಥ್ಯವಾಗಿ, ಕೆಲವರಿಗೆ ಸತ್ಯವಾಗಿ, ಕೆಲವರಿಗೆ ಅನಿರ್ವಚನವಾಗಿ, ಕೆಲವರಿಗೆ ತುಚ್ಛವಾಗಿ, ಹಿಂಗ ಅವರವರ ದೃಷ್ಟಿಯಿಂದ ಅವರವರ ಒಂದು ವಿಚಾರಕ್ಕೆ ಅನುಗುಣವಾಗಿ ಅವರ ಒಂದು ನಿರ್ಧಾರಗಳನ್ನು ನಮಗೆ ತಿಳಿಸ್ಕೊಟ್ಟಾರ. ಯಾಕಂದ್ರೆ ಜಗತ್ತು ಪರಿವರ್ತನಶೀಲ ಆಗೈತಿ. ಇದ್ದಂತ ಇರುವುದಿಲ್ಲ, ಇಂದಿದ್ದಂಗ ನಾಳೆ ಇರುವುದಿಲ್ಲ, ಈ ವರ್ಷ ಇದ್ದಂಗ ಮುಂದಿನ ವರ್ಷ ಇರುವುದಿಲ್ಲ. ಪರಿವರ್ತನೆ ಉಳ್ಳದ್ದಾಗೈತಿ, ನಶ್ವರವಾದದ್ದಾಗೈತಿ. ಪರಿವರ್ತನೆ ಇದು ಕ್ಷಣ ಕ್ಷಣಕ್ಕೂ ಬದಲಾವಣೆ ಹೊಂದೈತಿ ಅಂತ ಹೇಳಿ ಈ ಒಂದು ಜಗತ್ತಿನ ಸ್ವರೂಪವನ್ನ ಯಾರ್ಯಾರಿಗೆ ಹೆಂಗೆಂಗ್ ಕಂಡೈತಿ ಅದು ಅನಿರ್ವಚನ ಆಗೈತಿ, ಅವರವರ ದೃಷ್ಟಿಯಂತೆ ಅದು ಕಂಡು ಬಂದೈತಿ ಅಂತ ಹೇಳಿ ಅವರವರ ಒಂದು ನಿರ್ಧಾರಗಳನ್ನ ಇಲ್ಲಿ ತಿಳಿಸಿಕೊಟ್ಟಾರ. ಇದು ಹಿಂಗ ಅಂತ ಹೇಳಕ್ ಬರುದಿಲ್ಲ, ಆದ್ರೂ ಕೂಡ ಅವರ ಒಂದು ನಿರ್ಧಾರಗಳು ನಮಗ ದಾರಿ ದೀಪ ಆಗ್ತಾವು. ನಮ್ಮ ಒಂದು ಸಾಧನೆಗೆ ಅವರ ಒಂದು ನಿರ್ಧಾರಗಳು ನಮ್ಗೆ ದಾರಿ ದೀಪ ಆಗ್ತಾವು. ಯಾವುದನ್ನು ನಾವು ನಿರಾಕರಿಸುವಂತಿಲ್ಲ, ವಿರೋಧ ಮಾಡುವಂಗೂ ಇಲ್ಲ ಅಂತ ಹೇಳಿ ಇಲ್ಲಿ ಗುರುಗಳು ಬಹಳ ಸುಂದರವಾಗಿ ನಮಗೆ ವಿವರವಾಗಿ ತಿಳಿಸಿಕೊಟ್ಟ ಗುರುಗಳಿಗೆ ಅನಂತ ಅನಂತ ಧನ್ಯವಾದಗಳು. ಮತ್ತೆ ಯಾರು ಮಾತಾಡ್ತೀರಿ? ಇನ್ನು ಮುಂದಿನ ಕಾರ್ಯಕ್ರಮ ಮೇಲಕ್ಕೂ ಮಾಡೋಣ. ಏನ್ ಮಾಡ್ತಾರ ರಾತ್ರಿ ನೋಡೋಣ್ರಿ, ಟೈಮ್ ಮಾಡಿ. ಈಗ ಸಂಕ್ಷಿಪ್ತವಾಗಿ ಮಂಗಳಾಚರಣೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ
ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ.